ವಿವಾಹಿತೆಯ ಬರ್ಬರ ಹತ್ಯೆ, ಪತಿ ಮನೆಯವರಿಂದ ದರೋಡೆ ಕತೆ, ಇದು ಸುಪಾರಿ ಕೊಲೆ ಎಂದು ಆರೋಪಿಸಿದ ಮೃತಳ ಪೋಷಕರು. ಅಭಿವೃದ್ಧಿ ಯೋಜನೆಗಳ ಅನುದಾನದ ಬಗ್ಗೆ ಕಲಿಯಿರಿ, ಮೊಸರಲ್ಲಿ ಕಲ್ಲು ಹುಡುಕಬೇಡಿ, ಶಾಸಕ ಸುಬ್ಬಾರೆಡ್ಡಿಗೆ ಸಂಸದ ಸುಧಾಕರ್ ತಿರುಗೇಟು. ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವ ವಿಚಾರ, ಎರಡು ಗುಂಪುಗಳ ನಡುವೆ ಮಾರಾಮಾರಿ, ಗಂಭೀರ ಗಾಯಗೊಂಡವರು ಆಸ್ಪತ್ರೆ ಪಾಲು. ರಸ್ತೆ ಅವ್ಯವಸ್ಥೆ ಬಗ್ಗೆ ನಿರ್ಲಕ್ಷ್ಯ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಸಿಡಿದೆದ್ದ ಸಾರ್ವಜನಿಕರು, ಸ್ಥಳೀಯ ಮಹಿಳೆಯರು. ನಮಸ್ಕಾರ, MMTV ನ್ಯೂಸ್ಗೆ ಸ್ವಾಗತ. ನಾನು ಭವ್ಯ. ಚಿಕ್ಕಬಳ್ಳಾಪುರದಲ್ಲಿ ವಿವಾಹಿತೆಯ ಬರ್ಬರ ಹತ್ಯೆ ಪ್ರಕರಣ ಇದೀಗ ಹೊಸ ತಿರುವು ಪಡೆದುಕೊಂಡಿದೆ. ಒಂದೆಡೆ ದರೋಡೆ ಕತೆ, ಮತ್ತೊಂದೆಡೆ ಸುಪಾರಿ ಕೊಲೆ ಆರೋಪ ಕೇಳಿಬಂದಿದ್ದು, ಕುಟುಂಬಸ್ಥರ ಮಧ್ಯೆ ಆರೋಪ ಪ್ರತ್ಯಾರೋಪಗಳು ಜೋರಾಗಿದ್ದು, ಗೃಹಿಣಿಯ ಕೊಲೆಯ ಸುತ್ತ ಅನುಮಾನದ ಹುತ್ತ ಬೆಳೆದಿದೆ. ಹೌದು ವೀಕ್ಷಕರೇ, ಈಕೆಯ ಹೆಸರು ಪುಷ್ಪಲತಾ. ಇನ್ನು ಈಗ ತಾನೇ 25 ವರ್ಷ ವಯಸ್ಸು. ರಾಜಧಾನಿ ಬೆಂಗಳೂರಿನ ಚುಂಚಘಟ್ಟ ನಿವಾಸಿ. ತಂದೆ ಮಹೇಶ, ತಾಯಿ ಲಕ್ಷ್ಮಿಯ ಮುದ್ದಾದ ಮಗಳು. ಈಕೆಯನ್ನು ಚಿಕ್ಕಬಳ್ಳಾಪುರ ನಗರದ ಕಂದವರ ಬಾಗಿಲು ಬಡಾವಣೆಯ ಮೂರ್ತಿ ವಿಜಯಲಕ್ಷ್ಮಿ ಮಗ ಭರತ್ ಎನ್ನುವವರಿಗೆ ಕೊಟ್ಟು ಅದ್ಧೂರಿ ಮದುವೆ ಮಾಡಲಾಗಿತ್ತು. ಮದುವೆಯಾಗಿ 4 ವರ್ಷ ತುಂಬಿದೆ. ಮದುವೆಯಾದಾಗಿನಿಂದ ಒಂದಲ್ಲ ಒಂದು ಗಲಾಟೆಯಾಗುತ್ತಲೇ ಇತ್ತಂತೆ. ಗಂಡ ಹೆಂಡತಿ, ಅತ್ತೆ ಮಾವ, ನಾದಿನಿಯರ ಜೊತೆ ಜಗಳ ನಡೆಯುತ್ತಿದ್ದು, ಕಿರುಕುಳ ನೀಡುತ್ತಲೇ ಇದ್ರಂತೆ. ಸಾಲದು ಅಂತ ಕುಟುಂಬದ ವಿಚಾರ ಪೊಲೀಸ್ ಠಾಣೆಗಳ ಮೆಟ್ಟಿಲೇರಿ ನ್ಯಾಯ ಪಂಚಾಯಿತಿ ಮಾಡಿ ಗಂಡನ ಮನೆಗೆ ಕಳುಹಿಸಿಕೊಟ್ಟಿದ್ರಂತೆ. ಬೇರೆ ಮನೆಯೂ ಕೂಡ ಮಾಡಿದ್ರಂತೆ. ಹೀಗಿರುವಾಗಲೇ ಭರತ್ ಕುಟುಂಬದವರು ತಮಿಳುನಾಡಿನ ದೇವಸ್ಥಾನವೊಂದಕ್ಕೆ ಹೋಗಿ ಬರ್ತೀವಿ ಅಂತ ಪುಷ್ಪಲತಾಳನ್ನು ಅಜ್ಜಿ ನಾಗಮ್ಮ, ನಾದಿನಿ ಭವ್ಯಳ ಬಳಿ ಬಿಟ್ಟು ಹೋಗಿದ್ರಂತೆ. ಆದರೆ ಗುರುವಾರ ಮಧ್ಯರಾತ್ರಿ ಮನೆಯಲ್ಲಿ ಮಲಗಿದ್ದ ವೇಳೆ ಪುಷ್ಪಲತಾಳ ಹತ್ಯೆಗೈದು ಕತ್ತಿನಲ್ಲಿದ್ದ ಮಾಂಗಲ್ಯ ಸರವನ್ನು ತೆಗೆದುಕೊಂಡು ಹೋಗಲಾಗಿದೆಯಂತೆ. ಪಕ್ಕದಲ್ಲಿ ಮಲಗಿದ್ದ ಮೃತಳ ನಾದಿನಿ ಭವ್ಯಳ ಬಾಯಿಗೆ ಬಟ್ಟೆ ತುರುಕಿ ಮತ್ತು ಪೆಪ್ಪರ್ ಸ್ಪ್ರೇ ಸಿಂಪಡಿಸಿ ಕೃತ್ಯ ಎಸಗಲಾಗಿದೆಯಂತೆ. ಆದರೆ ಇದನ್ನು ಒಪ್ಪದ ಪುಷ್ಪಲತಾಳ ತಂದೆ ತಾಯಿ, ಬಂಧು ಬಳಗ ಇದು ದರೋಡೆ ಪ್ರಕರಣ ಅಲ್ಲ, ಇದೊಂದು ಸುಪಾರಿ ಕೊಲೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ. ಗಂಡನ ಅನೈತಿಕ ಸಂಬಂಧ ಹಾಗೂ ಕುಟುಂಬ ಕಲಹದಿಂದಲೇ ಮಗಳನ್ನು ಸುಪಾರಿ ಕೊಲೆ ಮಾಡಿಸಿದ್ದಾರೆ ಎಂದು ಕಣ್ಣೀರಿಟ್ಟಿದ್ದಾರೆ. ನಿನ್ನೆ ಮಧ್ಯಾಹ್ನ ನನ್ನ ಮಗಳು ಫೋನ್ ಮಾಡಿದ್ಲು, ಅಮ್ಮ ಹಿಂಗೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ, ನಾನು ಬರೋಕ್ಕೆ ಕೇಳೋರೆ. ಸರಿ ಆಯಿತು ಹೋಗಮ್ಮ. ನಾನು ಏನು ಹೇಳ್ತೀನಿ ಗೊತ್ತಾ, ಯಾವಾಗ ನೀವೇನಂದ್ರೂ ಸರಿನೇ ಸರ್, ಅಮ್ಮ ಎಲ್ಲನ ಕೊಟ್ಟಾಗ ತಿಂದಾಗ ಹುಷಾರು ಅಂತಲೇ ಹೇಳಿ ಕಳಿಸ್ತೀವಿ. ಯಾಕೆ ಅಂದರೆ ನಾವು ಜೀವ ಉಟ್ಕೊಂಡಿದ್ದೀವಿ, ಅದ್ರ ಮೇಲೆ ಹಿಂಗೆ ಮುಂಡೆರಿಗೆ ಜೀವ ತೆಗಿತಾರೆ ಅಂತ ಯಾರು ಗೊತ್ತಿತ್ತು. ನೆನ್ನೆ ಅಮ್ಮ ಆಯಿತು ಹೋಗ್ಬಿಟ್ಟು ಬಾ ಅಮ್ಮ ಅಂದೆ. ಇನ್ನೊಂದು ಸಲ ಇಲ್ಲಮ್ಮ ಜಾಗ ಇಲ್ಲಂತೆ, ನಾನು ಹೋಗಲ್ಲ ಅಂದೆ. ಆಯಿತು, ಇಲ್ಲ ನಮ್ಮ ಅತ್ತೆ ಮನೇಲಿ ಹೋಗಿ ಮಲ್ಕೋತೀನಿ, ಭವ್ಯ ನಾನು ಅಜ್ಜಿ ಎಲ್ಲ ಇದ್ದೀವಿ ಅವ್ರ ಅತ್ತೆ ಮನೇಲಿ. ಅವ್ರ ಅತ್ತೆ ಹೇಳಿದ್ರಂತೆ, ಯಾವ ದೇವಸ್ಥಾನಕ್ಕಮ್ಮ ಅಂದರೆ, ಯಾವುದೋ ಬಾರಿ ಎಲ್ಲ ಕಣಿ ಕೇಳ್ತೀನಿ, ಇನ್ನು ಯಾವ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಬಾ ಅಂತ ಅಂದ್ಲು. ಹಂಗೆ ಅವಮ್ಮ ಮಾತಾಡೋದು. ಆಮೇಲೆ ಬಂದವಳೆ. ಬಂದಮೇಲೆ ಇವ್ರ ಮನೆಗೆ ಬಂದಮೇಲೆ ನನಗೆ ಫೋನ್ ಮಾಡಲಿಲ್ಲ. ನಾನು ಹೇಳೋದು ಸರ್, ಮನೆಗೆ ಬಂದಮೇಲೆ ಅವ್ರ ಅತ್ತೆ ಮನೇಲಿ ಇರಬೇಕಿತ್ತು ಅವಳು. ನಾದಿನಿ ಮನೆಗೆ ಮನ್ಕೊಳಕ್ಕೆ ಹೋದ್ರು. ಅಲ್ಲಿ CC ಕ್ಯಾಮ್ರಾ ಎಲ್ಲ ಐತೆ, ಅಲ್ಲಿರ್ಬೇಕಾಯ್ತು ಅವಳು. ಅಂದರೆ ಅಲ್ಲಿ ಒಡವೆ ಅವ್ರ ಮನೆ ಆಸ್ತಿ ಪತ್ರ ಎಲ್ಲ ಆ ಮನೇಲಿರೋದು. ಅಲ್ಲಿ ಕಳ್ತನ ಆಗ್ಬಿಡ್ತದೆ ಅಂತ ಅಲ್ಲಿ ಮಲ್ಕೋಬೇಕು. ಇಲ್ಲಿ ಯಾಕೆ ಮಲ್ಕೊಂಡ್ರು? ನವಂಬರ್ ಬಂದರೆ 4 ವರ್ಷ. ನಾವು ಅವ್ರು ಏನು ಹೇಳಿದ್ರು, 1:15 ಫೋನ್ ಮಾಡಿದ್ರ ನಮ್ಮ ಖುಷಿಯವರ ಮಾವ, ಅಕ್ಕ ಏನೋ ಹೆಚ್ಚು ಕಮ್ಮಿ ಆಗ್ಬಿಟ್ಟೈತೆ, ನಾವು ಇಲ್ಲಿ ತಮಿಳ್ನಾಡು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೋ, ರಿಟರ್ನ್ ಬರ್ತಾಯಿದ್ದೀವಿ, ನೀವು ಅರ್ಜೆಂಟ್ ಹೋಗಿ ಅಂದರು. ನಾವು ಏನು 20 ಸಲ ಫೋನ್ ಮಾಡಿದ್ವಿ, ಏನಾಯ್ತು ಹೇಳೋಣ, ಏನಾಯ್ತು ಹೇಳಿ. ಅಕ್ಕ ಏನು ನಮಗೂ ಗೊತ್ತಿಲ್ಲ, ಅಕ್ಕಪಕ್ಕದವ್ರು ಫೋನ್ ಎತ್ತಾ ಇಲ್ಲ, ಏನು ಗೊತ್ತಾಗಿಲ್ಲ, ಹೋಗ್ರೋಣ ಹೋಗಕ್ಕ ಬೇಗ, ಚೈನು ಏನೋ ತೆಗಿಯೋಕೆ ಹೋಗಿ ಏನೋ ಏಟಾಗೈತೆ ಅಂತ ಅಂದವ್ರು. ಅಲ್ಲ ಹೇಳೋಣ, ಅಟ್ಲೀಸ್ಟ್ ಅವಳು ನಾವು ಫೋನ್ ಮಾಡಿದೆ ಅವಳಿಗೆ, ಫೋನ್ ಎತ್ತೇ ಇಲ್ಲ. ಆಮೇಲೆ ಮಾಡಿ ಸಾಕಾಯ್ತು, ಎತ್ತಿಲ್ಲ. ರಿಂಗ್ ಆಯ್ತದೆ, ಎತ್ತಿಲ್ಲ. ಆಮೇಲೆ 1:15 ನಾವು ಫೋನ್ ಮಾಡ್ತಾನೆ ಇದ್ವು. ಆಮೇಲೆ ಅವಳು ನಾದಿನಿ ದೊಡ್ಡವಳು ನನ್ನ ಮಗಳು ಮಾಡಿದ್ಲು ಅವ್ರಿಗೆ, ಅಕ್ಕ ಏನಾಯ್ತು ಹೇಳಕ್ಕ ಪ್ಲೀಸ್ ಅಕ್ಕ, ಭಯ ಆಯ್ತೈತೆ, ಅಮ್ಮ ಅಳ್ತೈತೆ, ಏನಾಯ್ತು ಹೇಳಕ್ಕ. ಏನು ಗೊತ್ತಿಲ್ಲ ಅಮ್ಮ, ನನಗೂ ಎಲ್ಲ ಹಾಸ್ಪಿಟ್ಲಲ್ಲಿ ಯಾವುದೋ ಹಾಸ್ಪಿಟ್ಲಲ್ಲಿ ಇದ್ದಾರಂತೆ, ನಾವು ಇವಾಗ ಬರ್ತಾಯಿದ್ದೀವಿ ಅಂತ ಅಂದು. ಇಷ್ಟು ಪ್ಲ್ಯಾನ್ ಮಾಡಿರೋ ಸರ್ ನನ್ನ ಮಗಳಿಗೆ. ಇಲ್ಲ ಅಂದರೆ ಅವಳು ಹಿಂಗೆ ಗೊತ್ತಾಗ್ಬಿಟ್ಟಿರೋ, ಅವಳು ಎಚ್ಚರಿಸ್ಕೊಬಿಟ್ಟಿರೋಳು ಸರ್. ನನ್ನ ಮಗಳು ಪ್ಲ್ಯಾನ್ ಮಾಡಿಬಿಟ್ಟವ್ರೆ ಸರ್. ಹಿಂಗೆ ಮಲಗಿದ್ಲು ಸರ್, ಇಲ್ಲಿ ಕುಯ್ದುಬಿಟ್ಟಿದೆ, ತುಟಿ ಎಲ್ಲ ಗಾಯ ಆಗಿದೆ, ಇಲ್ಲಿ
ಚೈನು ಇಲ್ಲಿ ಗಾಯ 2 ಸಲ ಗಾಯ ಆಗೈತೆ. ಇಲ್ಲಿಂದ ಇಲ್ಲಿ ಕುಯ್ದವ್ರೆ ಸರ್. ಚೈನಲ್ಲಿ ಎಷ್ಟು ಕುಯ್ಯೋಕ್ಕಾಗುತ್ತಾ ಸರ್? ಅವ್ರ ಮಗಳನ್ನ ಇಲ್ಲೇ ತಂದು ಅವ್ರ ಮನೆಯಲ್ಲೇ ಇಟ್ಕೊಂಡವ್ರೆ ಅವ್ರನ್ನ. ಅವ್ರಿಗೆ ಆಗದೆ ಇದ್ದ ಕಾರಣಕ್ಕೆ ಮತ್ತೆ ಈಗ ನೋಡಿ ಮೊನ್ನೆ ಟ್ರಿಪ್ ಅಂತ ಹೇಳ್ಬಿಟ್ಟು ಹೋಗವ್ರೆ. ಅವ್ರಿಗೆ ಹೇಳ್ತಿರೋದೇನು ಸರಿ ನಿನ್ನೆ ಬೆಳಗ್ಗೆ 7 ಗಂಟೆಗೆ ಅಂತ 5 ಗಂಟೆಗೆ ಮನೆ ಬಿಟ್ಟು ಹೋಗಿದ್ದಾರೆ ಅವರು ಟ್ರಿಪ್ಪು. ಅವ್ರು ಹೋಗಿ ಇನೋವಾ ಕಾರದಲ್ಲಿ 6 ಜನನೇ ಹೋಗಿರೋದು ಅವರು. ಈಗ ಅವ್ರು ಯಾರು ಭರತ್ ಅಂದರೆ ನನ್ನ ತಂಗಿ ಗಂಡ, ಅವ್ರ ತಂದೆ ತಾಯಿ, ಅವ್ರ ಅಕ್ಕ ಭಾವ ಮತ್ತು ತಂಗಿ ಗಂಡ ಇನ್ನೊಬ್ಬ, ಅವನ ತಂಗಿ ಗಂಡ, ಇಷ್ಟು ಜನ ಹೋಗವ್ರೆ. ಅದರಲ್ಲಿ ಇನ್ನೂ ಸ್ಪೇಸ್ ಇತ್ತು ಇನೋವಾ ಕಾರಲ್ಲಿ. ಆರಾಮಾಗಿ ಎಲ್ಲ ಸಣ್ಣ 8-9 ಜನ ಹೋಗ್ಬೋದು ಅದರಲ್ಲಿ ಆರಾಮಾಗಿ. ಅದರಲ್ಲೂ ಅವ್ರು ಏನು ಹೇಳಿದ್ರೆ ಸ್ಪೇಸ್ ಇಲ್ಲ ಅಂತ ಹೇಳ್ಬಿಟ್ಟು ಮನೇಲಿ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಅವರು. ಸೊ ಮನೇಲಿ ಬಿಟ್ಟೋದಾಗ ಆವಾಗ ಅವರು ಭರತ್ ಇದ್ದಾನಲ್ಲ, ಅವ್ರ ತಂಗಿ ನನ್ನ ತಂಗಿ ಪುಷ್ಪಮಾಲಾ ಮತ್ತು ಅವರ ಅಜ್ಜಿ ಭರತ್ ಅವ್ರ ಅಜ್ಜಿ ನಾಗಮ್ಮ ಅನ್ನೋರು ಮನೇಲಿದ್ದರಂತೆ. ಮನೇಲಿದ್ದಾಗ ಅವರು ಹೋಗಿ ನೈಟು ಸುಮಾರು 1:45 ಟೈಮ್ಗೆ ನಮ್ಮ ಚಿಕ್ಕಮ್ಮಗೆ ಫೋನ್ ಮಾಡಿದ್ದಾರೆ ಅವರು. ಯಾರೋ ಭರತ್ ಫೋನಿಂದ ಫೋನ್ ಮಾಡಿ ನಮ್ಮ ಅಪ್ಪ ಏನೋ ಮಾತಾಡ್ಬೇಕಂತೇಳಿ ಫೋನ್ ಕೊಟ್ಟಿದ್ದಾರೆ. ಅಲ್ಲಿ ಅವರು ಹೇಳ್ಬಿಟ್ಟು ಈ ಥರ ಯಾರೋ ಮನೆಗೆ ಯಾರೋ ಬಂದು ಚೈನ್ ಇಳ್ದವ್ರಂತೆ, ಏನೋ ಸಣ್ಣ ಪುಟ್ಟ ಗಾಯ ಆಗಿದೆ, ಹಾಸ್ಪಿಟ್ಲ್ ಸೇರಿಸಿದ್ವಿ ಬನ್ನಿ ಅಂತೇಳಿ ಹೇಳಿದ್ದಾರೆ. ಮತ್ತು ಅವ್ರಿಗೆ ಟೆನ್ಷನ್ ತಡ್ಕೊಳ್ಳೋಕ್ಕಾಗದೆ ಬರ್ತಾ ಸುಮಾರು ಸರಿ ಫೋನ್ ಮಾಡಿದ್ದಾರೆ ಅವ್ರಿಗೆ. ಫೋನ್ ಮಾಡಿದಾಗ ಅವರು ಒಂದೊಂದು ಸರಿ ಒಂದೊಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಒಂದೊಂದು ಸರಿ ಹಾಸ್ಪಿಟಲ್ ಸೇರಿಸಿದ್ದೀವಿ ಅಂತಾರೆ, ಇನ್ನೊಂದು ಸರಿ ಮನೆ ಹತ್ರನೇ ಬನ್ನಿ ಮಾತಾಡೋಣ ಅಂದರೆ ಅವ್ರು ಕ್ಲಿಯರ್ ಕಟ್ಟಾಗಿ ಏನು ಹೇಳಿಲ್ಲ ಅವ್ರಿಗೆ. ಏನಾಗಿದೆ ಅಂತ ಹೇಳಿಲ್ಲ. ಇಲ್ಲಿ ಬನ್ನಿ ಅಂತೇಳಿ ಫೋರ್ಸ್ ಮಾಡಿ ಕರ್ಸ್ಕೊಂಡು ನಾವು ವಾಪಸ್ ಬರ್ತಾಯಿದ್ದೀವಿ ಬನ್ನಿ ಅಂತ ಹೇಳಿದ್ದಾರೆ. ಬಂದಾದಮೇಲೆ ಅದೇ ಮನೆಯಲ್ಲಿ CCTV ಇದೆ, ಅವ್ರದ್ದು ಮನೆಯಲ್ಲಿ ಅಳವಡಿಸಿದ್ದಾರೆ. ಕರೆಕ್ಟಾಗಿ 7 ಗಂಟೆಗೆ ಸ್ಟಾಪ್ ಆಗಿದೆ ಅಂತದು. ಅದು ಯಾವ ಥರ ಆಗಿದೆ ಅನ್ನೋದು ಈಗ ಅಧಿಕಾರಿಗಳಿದ್ದಾರೆ, ಅದ್ರ ಬಗ್ಗೆ ಅವರು ಇದು ಮಾಡ್ಕೋತಾರೆ. ಈಗ ನಮಗೆ ಅವ್ರು ಹೇಳ್ತಿರೋದು ನಮ್ಮ ತಂಗಿ ನಮ್ಮ ಚಿಕ್ಕಮ್ಮನಿಗೆ 3 ಗಂಟೆಲಿ ಫೋನ್ ಮಾಡಿರೋದು. ಫಸ್ಟ್ ಅವ್ರನ್ನೂ ಕರೆದಿದ್ರಂತೆ, ಇನ್ನು 3 ಗಂಟೆಗೆ ದೇವಸ್ಥಾನಕ್ಕೆ ಹೋಗೋಣ ಅಂತೇಳಿ. ಆಮೇಲೆ ನೀನು ಬೇಡ ಅಂತ ಹೇಳ್ಬಿಟ್ಟು ಮನೆಯಲ್ಲಿ ಇರಿಸ್ಬಿಟ್ಟು ಹೋಗಿದ್ದಾರೆ. ಅದನ್ನು ಆ 3 ಗಂಟೆಯಲ್ಲಿ ನಮ್ಮ ಚಿಕ್ಕಮ್ಮ ಜೊತೆ ಅದೇ ಲಾಸ್ಟ್ ಮಾತಾಡಿದ್ರು, ಆಮೇಲೆ ಮಾತಾಡಿಲ್ಲ. ನಾವಿಲ್ಲಿ ಬಂದು ನೋಡೋಷ್ಟರಲ್ಲಿ ಮಾಮೂಲಿ ಅಂಗ್ಲಾಚಿ ಮಲಗಿ ಇಲ್ಲಿ ಭುಜದತ್ತ ರೈಟ್ ಸೈಡು ಬಟ್ಟೆ ಹರಿದಿರೋದು, ಹೊಟ್ಟೆ ಮೇಲೆ ಬಟ್ಟೆ ಹರಿದಿರೋದು, ಯಾವುದೋ ಶಾರ್ಪ್ ಥಿಂಕಿಂದ ಕಟ್ ಮಾಡಿರೋ ಥರ ನಮ್ಗೆ ಅಲ್ಲಿ ಕಾಣಿಸ್ತು. ಮತ್ತು ತುಟಿಗೂ ಎಲ್ಲ ಗಾಯ ಆಗಿದೆ. ಇದಕ್ಕೆ ಪ್ರತಿಯಾಗಿ ಮೃತಳ ಅತ್ತೆ ವಿಜಯಲಕ್ಷ್ಮಿ ಎಲ್ಲ ಆರೋಪಗಳನ್ನು ತಳ್ಳಿಹಾಕಿದ್ದಾರೆ. ಅತ್ತೆ, ಸೊಸೆ, ಗಂಡ, ಹೆಂಡತಿ ಎಲ್ಲರೂ ಚೆನ್ನಾಗಿಯೇ ಇದ್ದೆವು. ದೇವಸ್ಥಾನಕ್ಕೆ ಹೋಗಿದ್ದ ವೇಳೆ ಗುರುವಾರ ರಾತ್ರಿ ಯಾರೋ ಕಳ್ಳರು ಮನೆಗೆ ನುಗ್ಗಿ ನನ್ನ ಮಗಳಿಗೂ ಗಾಯ ಮಾಡಿ ಪ್ರಜ್ಞೆ ತಪ್ಪಿಸಿ ನಂತರ ದರೋಡೆ ಮಾಡಿದ್ದಾರೆ. ಪೊಲೀಸರು ತನಿಖೆ ನಡೆಸಿ ಸತ್ಯ ಬಯಲಿಗೆಳೆಯಲಿ ಎಂದಿದ್ದಾರೆ. ಸೋಮವಾರನೇ ನಾವು ಬುಕ್ ಮಾಡ್ಕೊಂಡಿದ್ವಿ. ದೇವಸ್ಥಾನ ಇವತ್ತು ಓಪನ್ನು ಅಂತಂದ್ಬಿಟ್ಟು ಕೇರಳಗೆ ಹೋಗಿದ್ವಿ. ಇವತ್ತು 9 ಗಂಟೆಗೆ ಅಪಾಯಿಂಟ್ಮೆಂಟ್ ಕೊಟ್ಟಿದ್ರು. ಆ ಹುಡುಗಿ ನನಗೆ ವರ್ಕ್ ಇದೆ, ನಾನು ಬರೋಕ್ಕಾಗಲ್ಲ ಅಂದು. ಈ ನಡುವೆ ಎಲ್ಲಿ ಕರೆದ್ರು ವರ್ಕು ಮಾಡ್ತಾಯಿದ್ದಾಳೆ ಮನೆಯಲ್ಲಿ, ಬರಲ್ಲ ಅಂತ ಹೇಳೋಳು. ಸರಿ ನಾವು ಹೋಗ್ತಾಯಿದ್ವಿ. ನನ್ನ ಮಗಳು ಬರಲ್ಲ ಅಂತ ಹೇಳೋದು. ಈ ಹುಡುಗಿ ಬರಲ್ಲ ಅಂದಿದ್ದಕ್ಕೆ ಆ ಹುಡುಗಿನೂ ಇವರಿಬ್ಬರನ್ನೂ ಬಿಟ್ಬಿಟ್ಟು ಹೋಗಿದ್ದು ಸರ್. ನಾವು ಫಸ್ಟೇ ಸೋಮವಾರನೇ ಅಪಾಯಿಂಟ್ಮೆಂಟ್ ತೊಗೊಂಡಿದ್ವಿ. ಯಾವತ್ತು ಹೋಗಿದ್ದಮ್ಮ? ನಾವು ನಿನ್ನೆ 5 ಗಂಟೆಯಲ್ಲಿ ಸರ್, 4:15-5 ಗಂಟೆ ಆಗಿತ್ತು. ಹತ್ತತ್ರ ನಮಗೆ ಏನು ಹಿಂಗೆ ಅಂತ ಏನೂ ಇಲ್ಲ, ಫೋನ್ ಬಂದಿಲ್ಲ. ಈ ಥರ ಏನೋ ಆಗಿದೆ ಅಂತಂತ ಹೇಳಿದ್ರು. ಈ ಥರ ಆಗಿದೆ ಅಂತ ನನಗೆ ಗೊತ್ತಿಲ್ಲ. ನಾವು ಇಲ್ಲಿಗೆ ಬಂದ ಮೇಲೇ ನಮಗೆ ಗೊತ್ತಾಗಿರೋದು ಏನಾಗಿದೆ ಅಂತಂದ್ಬಿಟ್ಟು. ಅದು ಯಾರು ನಮ್ಗೆ ಸರಿಯಾಗಿ ಹೇಳ್ತಾನಿಲ್ಲ, ನನಗೆ ಅದ್ರ ವಿಚಾರನೇ ಗೊತ್ತಿಲ್ಲ ಸರ್. ನಾನು ಆ ಕಡೆ ಬಿಡಲೇ ಇಲ್ಲ ಸರ್, ನಮ್ಮನ್ನು ಬೀಗ ಹಾಕ್ಕೊಂಡು ಹೋಗಿದ್ದಾರೆ. ನಾನು ಆಸ್ಪತ್ರೆಗೆ ಹೋಗಿ ಇವಾಗ ಸ್ವಲ್ಪ ಹೊತ್ತಾಯಿತು ಮನೆಗೆ ಬಂದು. ಏನಾಗಿದೆ ಅಂದರೆ ಏನೋ ಚೈನ್ ಕಿತ್ಕೊಂಡು ಹೋಗಿದ್ದಾರೆ ಅಂತಂತ ಹೇಳಿದ್ರು. ಅಲ್ಲ ಮರ್ಡರ್ ಮಾಡೋ ಹಂಗಿದ್ದಿದ್ರೆ ಬೇರೆ ಮನೆ ಮಾಡಿ ನಾವು ಇಡೋ ಅಂಥ ಪರಿಸ್ಥಿತಿ ಏನಿರಲಿಲ್ಲ. ಯಾವಾಗೋ 4 ವರ್ಷದಲ್ಲಿ ಇವ್ರ ಗಂಡ ಹೆಂಡ್ತಿ ಏನೋ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಕಿತ್ಲಾಡ್ಕೊಂಡು ಹೋಗಿ ಆ ಹುಡುಗಿ ಅವ್ರ ಮನೇಲಿ ಕೂತಿದ್ಲು. ರಾಜ್ಯ ಪಂಚಾಯತಿಗಳು ಮಾಡಿ ನಾವು ಜೊತೆಯಲ್ಲಿ ಇಟ್ಕೊಂಡ್ರೆ ಮತ್ತೆ ಗಲಾಟೆಗಳೇ ಅಂತ ನಾವು ಬೇರೆ ಮನೆ ಮಾಡಿ ಇಕ್ಕಿರೋದು. ಬೇರೆ ಮನೆ ಲೀಸ್ಗೆ ಹಾಕಿ ಎಲ್ಲ ತೊಗೊಂಡೋಗಿ ನಾವು ಇಕ್ಕಿ ಏನು ಏಕೆ ಮಾಡ್ತಾಯಿದ್ವಿ ಸರ್ ನಾವು? ಹಾಂ ಅಲ್ಲ ಹೇಳೋದಕ್ಕೂ ಒಂದು ಇದಿರುತ್ತೆ. ಏನಕ್ಕೆ ಎತ್ಕೊಂಡೋಗಿ ಇಕ್ತಾಯಿದ್ವಿ ನಾವಲ್ಲಿ? ಏನು ಕಿರುಕುಳ ಕೊಡ್ತಾಯಿದ್ವಿ ಸರ್? ಏನು ವರದಕ್ಷಿಣೆ ಕೊಡ್ತಾಯಿದ್ವಾ? ಇಲ್ಲ ನೀನೇನೋ ನಿಮ್ಮ ಅಪ್ಪನ ಮನೆಯಿಂದ ಆಸ್ತಿ ಎತ್ಕೊಂಬ, ನಮಗೆ ಸೈಟ್ ಕೊಡು, ಇನ್ನೊಂದು ಕೊಡು ಅಂತ ಇದ್ವಾ? ಏನು ಕಿರುಕುಳ ಕೊಡ್ತಾಯಿದ್ವಿ ಹೇಳ್ರಿ? ಯಾತ್ರದ್ದು ಇಲ್ಲ. ಅವ್ರಿಗೆ ಊಹೆ ಮಾಡ್ಕೊಂಡು ಅವ್ರು ಹೇಳಿದ್ರೆ ಏನು ಕಿರುಕುಳ ಅಂದರೆ ಏನು ಹೇಳಿ ಹೋಗಲಿ? ವರದಕ್ಷಿಣೆ ಕಿರುಕುಳನಾ? ನಾವೇ ಇನ್ನೂ ಇಕ್ಕಿ ಒಡವೆ ಎಲ್ಲ ಇಕ್ಕಿ ಮದುವೆ ಭರ್ಜರಿಯಾಗಿ ಮಾಡ್ಕೊಂಬಂದಿರೋದು ನಾವು ಖರ್ಚು ಮಾಡಿ. ಇನ್ನೀ ಕಿರುಕುಳ ಎಂಥದ್ದು ಸರ್? ಏನಾದರೂ ಅಂದ್ಕೊಳ್ಳಿ ಬಿಡಿ ಸರ್, ಅದು ಎನ್ಕ್ವೈರಿ ಸರ್. ನಾವು ಮಾಡಿದರೆ ನಾವೇ ಹೋಗಿ ಕೂತ್ಕೋತೀವಿ ಬಿಡಿ ಸರ್, ಆಯಿತಾ? ಅಷ್ಟೇ. ಹಾಂ, ನಮ್ಮ ಹೆಸರು ವಿಜಯಲಕ್ಷ್ಮಿ. ನಾಗಮ್ಮ. ರಾತ್ರಿ ನಾವು ಊಟ ಮಾಡ್ಬಿಟ್ಟು ಹೋಗಿ
ಇದು ಟಾನಿಕ್ ಕುಡಿದ್ಬಿಟ್ಟು ಮಲ್ಕೊಂಡ್ವಿ ನಾವು. ಮಕ್ಕಳು ಇಬ್ಬರು, ನಾನು ಹಾಲೊಳಗೆ ಮಲ್ಕೊಂಡ್ವಿ. ನಮ್ಮ 2 ಮೊಮ್ಮಕ್ಕಳು ರೂಮಲ್ಲಿ ಮಲ್ಕೊಂಡ್ರು. ರೂಮಲ್ಲಿ ಮಲ್ಕೊಂಡ್ರೆ ನಮಗೆ ಮದ್ದು ಕುಡ್ದು ಅದು ಈ ಟಾನಿಕ್ ಕುಡ್ದಾದ್ಮೇಲೆ ಬಾತ್ರೂಮ್ಗೆ ಹೋಗೋ ಅಭ್ಯಾಸ ಆಯಿತು. 1 ಸಲ 2 ಸಲ. ಟೈಮ್ ಕೂಡ ನೋಡಿಲ್ಲ, ಲೈಟ್ಗಳೆಲ್ಲ ಆರಿಸಿದ್ರು, ಬಾಗಿಲು ತೆಗ್ದಿತ್ತು. ನಾನು ಬಾತ್ರೂಮ್ಗೆ ಹೋಗ್ಬಿಟ್ಟು ಹೋಗೋ ಹೊತ್ತಿಗೆ ಅವ್ರ 2 ಮಕ್ಕಳು ಕಿರ್ಚಾಡ್ತಾಯಿದ್ರು. ನಮ್ಮ ಭವ್ಯ ಮಕ್ಕಳು, ಮೊಮ್ಮಕ್ಕಳು. ಇದೇನು ಕಿರ್ಚಾಡ್ತಾರೆ ಅಂತ ಹೋಗಿ ನೋಡಿ, ಲೈಟ್ ಅವರೇ ಬಂದು ಹಾಕಿದ್ರು ಲೈಟ್ಗಳೆಲ್ಲ. ಲೈಟ್ಗಳು ಹಾಕಿದ್ರೆ ಈ ಅಮ್ಮ ಬಿದ್ದಾಡಿ ಒದ್ದಾಡ್ತಾಯಿದ್ದೆ. ಈ ಅಮ್ಮ ನನ್ನ ಮೊಮ್ಮಗಳು, ಪುಷ್ಪ ಅಮ್ಮ ಅಲ್ಲ, ಮೊಮ್ಮಗಳು ಭವ್ಯ. ಆಮೇಲೆ ಪುಷ್ಪನ ಹೋಗಿ ಹಿಂಗೆ ಅಲ್ಲಾಡಿಸಿದ್ರೆ ಇಲ್ಲ, ಕತ್ತಳಿಗೆ ಹಿಂಗೆ ಎಳೆದ್ಬಿಟ್ಟಿದ್ದಾರೆ. ಅದು ಏನು, ಯಾರು ಬಂದರು ಏನು ಅಂತ ನನಗೆ ಗೊತ್ತಿಲ್ಲ. ಅವ್ರೇನು ಹೇಳಿದ್ರು ಭವ್ಯ ನಿಮಗೆ? ಅವ್ರು ಮಾತಾಡೋಕ್ಕೆ ಶಕ್ತಿ ಇಲ್ಲ, ಎಲ್ಲ ಕೈ ಸಾಗಳಿಗೆ ಹಿಂಗೆ ಹೇಳಿದ್ರು. ಆಸ್ಪತ್ರೆಗೆ ಹಾಕ್ಕೊಂಡು ಹೋದ್ರು. ಅಲ್ಲ, ಯಾರು ಬಂದಿದ್ರು ಅಂತ? ಏನು ಚೈನ್ ಕಿಲ್ಲರ್ ಬಂದಿದ್ರಾ? ಯಾರು ಅಂತ ಗೊತ್ತೇ ಇಲ್ಲ ಸರ್ ನಮಗೆ. ಇವರು ಕರ್ಗ ಬರ್ತಾರೆ ಅಂತ ಬಾಕಲು ತಗೊಂಡು ಬಿಟ್ಟಿದ್ರು ಆ ಹುಡುಗಿ. ಇವರೆಲ್ಲ ಅತ್ತೆ ಮಾವ ಎಲ್ಲೆಲ್ಲ ಹೋಗಿದ್ರು? ಅತ್ತೆ ಮಾವ ದೇವಸ್ಥಾನಕ್ಕೆ ಹೋಗಿದ್ರು ನೆನ್ನೆ. ನಮ್ಮ ಅಳಿನೂ ಮಗಳು ಮೊಮ್ಮಕ್ಕಳು ಇವರೆಲ್ಲ ದೇವಸ್ಥಾನಕ್ಕೆ ಹೋಗಿದ್ರು. ತಮಿಳ್ನಾಡಿಗೆನೋ ಹೋಗಿದ್ರು. ಇವರು ಸೊಸೆನ ಬಿಟ್ಟು ಹೋಗಿದ್ರಾ? ಸೊಸೆಗೆ ಡೇಟ್ ಇತ್ತು, ಬೇಡ ಅಂತ, ಅವರೇ ಬರಲ್ಲ ಅಂತ ಹೇಳಿದ್ರು. ಸೊ ಯಾರ ಮೇಲೆ ಅನುಮಾನ ಇದೆಯಾ ಈ ಥರ ಮಾಡಿದಾರಂತ? ನಮ್ಗೆ ಅನುಮಾನ ಇಲ್ಲ ಸರ್, ನಮಗೇನು ಗೊತ್ತು. ನಾವು ಮನೆ ಬಿಟ್ಟು ಎಲ್ಲೂ ಹೋಗಲ್ಲ, ನಮಗೆ ಗೊತ್ತಿಲ್ಲ. ನಮಗೆ ಮೈಗೆ ಹುಷಾರಿಲ್ಲ ಅಂತ ಇಲ್ಲಿರೋದು. ಅಲ್ಲ, ಅಲ್ಲಿ ನಿಮ್ಮ 2 ಮೊಮ್ಮಕ್ಕಳು ಇದ್ರಲ್ವಾ? ಅವರು ರೂಮ್ ಒಳಗೆ ಮಲ್ಕೊಂಡಿದ್ರು ಸರ್. ಈಗ ಆ ಹುಡುಗಿ ಎಲ್ಲಿದ್ದಾಳೆ? ಭವ್ಯ ಆಸ್ಪತ್ರೆ ಒಳಗಿದ್ದಾರೆ ಸರ್. ಏನಾಗಿದೆ? ಮಾತಾಡೋಕ್ಕೆ ಶಕ್ತಿ ಇಲ್ಲ. ಅವ್ರ ಹುಡುಗಿಗೆ ಏಟುಗಳು ಬಿದ್ದೈತೆ. ಆಸ್ಪತ್ರೆಗೆ ಕರ್ಕೊಂಡೋದ್ರು. ಇಲ್ಲ ಸರ್, ಅದೆಲ್ಲ ಇಲ್ಲ. ಇಬ್ಬರು ಮಲ್ಕೊಂಡಿದ್ರು ಅಂತ. ಅವ್ರು ಕಿತ್ತಾಡೋರು ಹುಡುಗರಲ್ಲ ಸರ್. ಅವರು ನಾಷ್ಟ ಎಲ್ಲ ತಗೊಂಬಂದು ತಿಂದ್ಬಿಟ್ಟು ಹೋಗಿ ಮಲ್ಕೊಂಡಿದ್ದು. ನಮ್ಮ ಹೆಸರು ನಾಗಮ್ಮ. ಒಟ್ಟಾರೆ ಪುಷ್ಪಲತಾ ಕೊಲೆ ಪ್ರಕರಣ ದರೋಡೆಗಾಗಿ ನಡೆದ ಕೊಲೆಯ ಅಥವಾ ಕೌಟುಂಬಿಕ ಕಲಹದ ಹಿಂದೆ ನಡೆದ ಸುಪಾರಿ ಕೊಲೆಯ ಅನ್ನೋ ಅನುಮಾನ ಎಲ್ಲರನ್ನೂ ಕಾಡ್ತಾ ಇದೆ. ಪೊಲೀಸರಿಗೆ ಈ ಪ್ರಕರಣ ತಲೆನೋವಾಗಿದ್ದು ಚಿಕ್ಕಬಳ್ಳಾಪುರ ನಗರ ಠಾಣಾ ಪೊಲೀಸರು ವಿವಿಧ ಆಯಾಮಗಳಲ್ಲಿ ತನಿಖೆ ಮುಂದುವರೆಸಿದ್ದಾರೆ. ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಬಾಗೇಪಲ್ಲಿ ಕ್ಷೇತ್ರದ ಶಾಸಕರು ಸಂಸದರ ಅನುದಾನ ಮತ್ತು ಅಭಿವೃದ್ಧಿ ಯೋಜನೆಗಳ ಅನುದಾನದ ಬಗ್ಗೆ ಅಧ್ಯಯನ ಮಾಡುವುದನ್ನು ಕಲಿಯಬೇಕು ಹೊರತು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡಬಾರದು ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ಶಾಸಕ ಸುಬ್ಬಾರೆಡ್ಡಿ ಹೇಳಿಕೆಗೆ ತಿರುಗೇಟು ನೀಡಿದರು. ಕೇಂದ್ರ ಸರ್ಕಾರದ ಜೊತೆ ಸಹಕಾರ ಕೊಟ್ರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಈ ರಾಜ್ಯ ಸರ್ಕಾರ ಎಲ್ಲ ಕೂಡ ಮೊಸರಲ್ಲಿ ಕಲ್ಲು ಹುಡುಕಂತದ್ದು ಮಾಡ್ತಾ ಇದ್ರು. ಅವ್ರಿಗೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಈ ರಾಜ್ಯದಲ್ಲಿ. ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲವೂ ಕೂಡ. ಹಾಗಾಗಿ ಆ ರೀತಿಯ ಸಂಘರ್ಷದ ಬಾಗೇಪಲ್ಲಿ ತಾಲೂಕಿನ ಗೂಳೂರು ಗ್ರಾಮ ಹಾಗೂ ಕಸಬಾ ಹೋಬಳಿಯ ಲಘುಮುದ್ದೇಪಲ್ಲಿ ಕ್ರಾಸ್ ಬಳಿ ಸಂಸದರ ಪ್ರದೇಶಾಭಿವೃದ್ಧಿ ಅನುದಾನದಲ್ಲಿ ನಿರ್ಮಿಸಿರುವ ಪ್ರಯಾಣಿಕರ ತಂಗುದಾಣ ಹಾಗೂ ಮಿಟ್ಟೇಮರಿ ಹೋಬಳಿಯ ಚಿನ್ನಂಪಲ್ಲಿ ಗ್ರಾಮದಲ್ಲಿ ನಿರ್ಮಿಸಿರುವ ಕುಡಿಯುವ ನೀರಿನ ಶುದ್ಧೀಕರಣ ಘಟಕವನ್ನು ಲೋಕಾರ್ಪಣೆಗೊಳಿಸಲಾಯಿತು. ಯಾವ ಬಗೆಯ ನಾವು ಹೋರಾಟ, ತೀವ್ರವಾಗಿರ್ತಕ್ಕಂಥ ಹೋರಾಟವನ್ನು ನಾವೆಲ್ಲ ಮಾಡೋದ್ರ ಮೂಲಕ ನಮ್ಮ ಬಯಲು ಸೀಮೆಗೆ ಕೃಷ್ಣಾ ನದಿಯಿಂದ ಯೋಜನೆ ರೂಪಿಸಬೇಕು. ಎತ್ತಿನ ಹೊಳೆ ಯೋಜನೆ ಆದಷ್ಟು ಬೇಗ ನಮ್ಮ ಭಾಗಕ್ಕೆ ನೀರು ಬರಬೇಕು ಎತ್ತಿನ ಹೊಳೆಯಿಂದ. ಏಕೆಂದರೆ 2014ರಲ್ಲಿ ಪ್ರಾರಂಭ ಆಗಿರೋದು. ನಾನು ಅವತ್ತು ಶಾಸಕನಿದ್ದೆ. ನನ್ನ ಕ್ಷೇತ್ರದಲ್ಲೇ ಅದು ಶಂಕುಸ್ಥಾಪನೆ ಆಗಿದ್ದು 2014, ಬಹುಶಃ ಮಾರ್ಚ್ ಅಥವಾ ಏಪ್ರಿಲ್. ಅಂದರೆ ಎಷ್ಟು ವರ್ಷ ಆಯಿತು? 12 ವರ್ಷ ಆಯಿತು ಒಂದು ಯೋಜನೆ. ಇನ್ನು ಎಲ್ಲಿದೆ ನೀರು ಅಂದರೆ ಸಕಲೇಶ್ಪುರದಲ್ಲೇ ಇದೆ. ಅಂದರೆ ಇವರು ಕಾಂಗ್ರೆಸ್ ಸರ್ಕಾರ ಈ ರೈಲ್ನ ಓಡಿಸ್ತಾನೆ ಇಲ್ಲ. ರೈಲ್ ನಿಂತೋಗೈತೆ ಇಲ್ಲಿ ಸಕಲೇಶ್ಪುರದಲ್ಲೇ ನಿಂತೋಗಿದೆ, ಇನ್ನು ಮುಂದಕ್ಕೆ ಹೋಗಲಿಲ್ಲ. ಹಾಗಾಗಿ ಹೊಸ ಮುಖ್ಯಮಂತ್ರಿಗಳು ಏನಾದರೂ ಮನಸ್ಸು ಮಾಡ್ತಾರ ನೋಡಬೇಕಾಗ್ತದೆ. ಅವ್ರಿಗೂ ಸ್ವಲ್ಪ ಸಮಯ ಕೊಡೋಣ. ಪಾಪ ಅವ್ರು ಇನ್ನೂ ಆಗಿಲ್ಲ.
ಈಗಿನಿಂದ ಅಂದರೆ ಅವ್ರು ಇನ್ನೂ ಪ್ರಮಾಣ ವಚನ ತಗೊಂಡಿಲ್ಲ. ಹಾಗಾಗಿ ತಗೊಳ್ಳಿ, ಅವ್ರಿಗೆ ಸ್ವಲ್ಪ ಸಮಯ ಕೊಟ್ಟು ಆಮೇಲೆ ಅವ್ರನ್ನ ಗಂಭೀರವಾಗಿ ಕೇಳೋಣ. ಸಂಸದ ಡಾಕ್ಟರ್ ಕೆ ಸುಧಾಕರ್ ಮಾತನಾಡಿ, ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರವೊಂದಕ್ಕೆ ಜಲಜೀವನ್ ಮಿಷನ್ ಯೋಜನೆಗೆ 180 ಕೋಟಿ ಅನುದಾನ ನೀಡಲಾಗಿದೆ. ಆಯುಷ್ಮಾನ್ ಭಾರತ್ ಯೋಜನೆಯಡಿ ಕ್ಷೇತ್ರಕ್ಕೆ 2.40 ಕೋಟಿ ರು ವೆಚ್ಚದ 4 ಆರೋಗ್ಯ ಮಂದಿರಗಳನ್ನು ಕಟ್ಟಿದ್ದೇನೆ. ಅದಲ್ಲದೆ ಕೇಂದ್ರ ಸರ್ಕಾರದಿಂದ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಹಲವು ಯೋಜನೆಗಳನ್ನು ತಂದು ಅಭಿವೃದ್ಧಿ ಮಾಡುತ್ತಿದ್ದರೂ ಕ್ಷೇತ್ರದ ಶಾಸಕರಿಗೆ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳ ಬಗ್ಗೆ ಸಮರ್ಪಕ ಮಾಹಿತಿ ಇಲ್ಲದ ಕಾರಣ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಸಂಸದರ ಕೊಡುಗೆ ಏನು ಅಂತ ಮಾತನಾಡುತ್ತಿದ್ದಾರೆ. ಬಾಗೇಪಲ್ಲಿಯ ಶಾಸಕರು ಕೇಂದ್ರ ಸರ್ಕಾರದ ಯೋಜನೆಗಳ ಬಗ್ಗೆ ಮೊದಲು ಅಧ್ಯಯನ ಮಾಡುವುದನ್ನ ಕಲಿಯಬೇಕಾಗಿದೆ ಹೊರತು ಮೊಸರಲ್ಲಿ ಕಲ್ಲು ಹುಡುಕುವ ಕೆಲಸ ಮಾಡುವುದು ಬಿಡಬೇಕು. ರಾಜ್ಯ ಕಾಂಗ್ರೆಸ್ ಶಾಸಕರು ಕೇಂದ್ರ ಬಿಜೆಪಿ ಸರ್ಕಾರದ ವಿರುದ್ಧ ಸಂಘರ್ಷದ ಹಾದಿ ಹಿಡಿದಿದ್ದಾರೆ. ಅಭಿವೃದ್ಧಿ ವಿಚಾರದಲ್ಲಿ ಕಾಂಗ್ರೆಸ್ ಶಾಸಕರು ಸಂಘರ್ಷದ ಹಾದಿಯ ಹಿಡಿಯುವ ಬದಲು ಕೇಂದ್ರ ಸರ್ಕಾರದ ಸಹಕಾರ ಪಡೆಯುವುದು ಕಲಿತರೆ ರಾಜ್ಯ ಹೆಚ್ಚು ಅಭಿವೃದ್ಧಿ ಆಗುತ್ತದೆ ಎಂದು ಕಾಂಗ್ರೆಸ್ ಶಾಸಕರ ವಿರುದ್ಧ ಗುಡುಗಿದ್ದಾರೆ. ಪಾಪ ಶಾಸಕರಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವರು ಯಾವಾಗಲೂ ಹೇಳ್ತಾರೆ, ಏನು ಮಾಡಿದ್ದಾರೆ ನಿಮ್ಮ MP? 180 ಕೋಟಿ ತಂದವರು ಯಾರು? ಇವತ್ತು ಆಯುಷ್ಮಾನ್ ಭಾರತ್ ಆರೋಗ್ಯ ಮಂದಿರಗಳು ಅಂತ ಮಾಡಿಸಿದ್ದೀವಿ. ಒಟ್ಟು ಈ ಕ್ಷೇತ್ರಕ್ಕೆ 4 ಆರೋಗ್ಯ ಮಂದಿರಗಳನ್ನು ತಂದಿದ್ವಿ. ಒಂದು ಆರೋಗ್ಯ ಮಂದಿರ ಬಂದು 60 ಲಕ್ಷ ರೂಪಾಯಿ, 2,40,00,000 ಆಯಿತು. ಈ 2,40,00,000ದಲ್ಲಿ 1 ರೂಪಾಯಿ ಕೂಡ ಕರ್ನಾಟಕ ಸರ್ಕಾರದ್ದು ಇಲ್ಲ. ಇದು ಸಂಪೂರ್ಣ ಕೇಂದ್ರ ಸರ್ಕಾರದ್ದು ನಮ್ಮ ಅನುದಾನ. ಹಾಗಾಗಿ ದಯವಿಟ್ಟು ಅವ್ರ ಶಾಸಕರಿಗೆ ನಾನು ಹೇಳಲಿಕ್ಕೆ ಬಯಸ್ತೀನಿ, ತಾವೆಲ್ಲ ತರಿಸ್ಕೊಂಡು ಯೋಜನೆಗಳ ಬಗ್ಗೆ ಯಾವ ಯೋಜನೆಗೆ MP ತಂದಿದ್ದಾರೆ, ಕೇಂದ್ರ ಸರ್ಕಾರ ಎಷ್ಟು ಕೊಟ್ಟಿದೆ, ಇದನ್ನು ಕೂಡ ನೀವು ಅಧ್ಯಯನ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತಾ, ಕೇಂದ್ರ ಸರ್ಕಾರದ ಜೊತೆ ಸಹಕಾರ ಕೊಟ್ಟರೆ ಇನ್ನೂ ಹೆಚ್ಚು ಅಭಿವೃದ್ಧಿ ಆಗ್ತದೆ. ಈ ರಾಜ್ಯ ಸರ್ಕಾರ ಎಲ್ಲ ಕೂಡ ಮೊಸರಲ್ಲಿ ಕಲ್ಲು ಹುಡುಕಂಥದ್ದು ಮಾಡ್ತಾ ಇದೆ. ಅವ್ರಿಗೆ ಮಾಡಲಿಕ್ಕೆ ಯೋಗ್ಯತೆ ಇಲ್ಲ ಈ ರಾಜ್ಯದಲ್ಲಿ, ಸುಮ್ಮನೆ ಕೇಂದ್ರ ಸರ್ಕಾರದ ಮೇಲೆ ಎಲ್ಲವೂ ಕೂಡ. ಹಾಗಾಗಿ ಆ ರೀತಿಯ ಸಂಘರ್ಷದ ಹಾದಿ ಇಟ್ಕೊಂಡು ಹೋದರೆ ಮಗು ಬಡ ಆಗ್ತದೆ. ಗಂಡ ಹೆಂಡತಿ ಕಚ್ಚಾಡಿದ್ರೆ ಏನಾಗ್ತದೆ ಅಲ್ವಾ? ಅದಕ್ಕೋಸ್ಕರ ನೀವು ಸಂಘರ್ಷದ ಹಾದಿ ತಗೋಬೇಡಿ, ನೀವು ಸಹಕಾರ ಕೊಡಿ. ಕೇಂದ್ರ ಸರ್ಕಾರದಿಂದ ಹೆಚ್ಚು ಅನುದಾನ ತಗೊಳ್ಳಿ, ಹೆಚ್ಚು ಕಾರ್ಯಕ್ರಮ ತಗೊಳ್ಳಿ, ಬಡವರ ಕೆಲಸ ಮಾಡಿ. ಅದನ್ನು ಮಾಡಬೇಕು ಅಂತೇಳಿ ನಾನು ಈ ಸರ್ಕಾರಕ್ಕೆ ಆಗ್ರಹಿಸ್ತೀನಿ. ಇನ್ನೂ ಸರ್ಕಾರ ರಚನೆ ಆಗಿಲ್ಲ ಅಂತ ಇಟ್ಕೊಳ್ಳಿ ಹೊಸದಾಗಿ. ಈ ಸಂದರ್ಭದಲ್ಲಿ ಮುಖಂಡರಾದ ಹರಿನಾಥ್ ರೆಡ್ಡಿ, ಟಿ ಕೋನಪ್ಪ ರೆಡ್ಡಿ, ಜೆಪಿ ಚಂದ್ರಶೇಖರ ರೆಡ್ಡಿ, ಎಂಬಿಎಲ್ ನರಸಿಂಹಯ್ಯ, ಎಸ್ಆರ್ ಲಕ್ಷ್ಮೀನಾರಾಯಣ, ವಿ ವೆಂಕಟಶಿವಾರೆಡ್ಡಿ, ಗೌತಮಿ, ವಿಜಯಗೋಪಾಲ ರೆಡ್ಡಿ, ಬಿವಿ ನಾರಾಯಣಸ್ವಾಮಿ, ಸುದರ್ಶನ್ ನಾಯ್ಡು, ಸುಧಾಕರ್ ರೆಡ್ಡಿ, ವಿನೋದ ಕುಮಾರ್ ಮತ್ತಿತರರು ಇದ್ದರು. ಪಿ ಮಂಜುನಾಥ್ ರೆಡ್ಡಿ, MMTV ನ್ಯೂಸ್, ಬಾಗೇಪಲ್ಲಿ. ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವ ವಿಚಾರವಾಗಿ ಒಂದೇ ಕುಟುಂಬದ 2 ಗುಂಪುಗಳ ನಡುವೆ ಗಲಾಟೆ ನಡೆದು ಮಾತಿನ ಚಕಮಕಿ ಮಾರಾಮಾರಿಗೆ ತಿರುಗಿದ ಪರಿಣಾಮ 2 ಗುಂಪಿನ ಹಲವರಿಗೆ ಗಂಭೀರ ಗಾಯಗಳಾಗಿ ಆಸ್ಪತ್ರೆ ಪಾಲಾಗಿರುವ ಘಟನೆ ನಡೆದಿದೆ. ಹೀಗೆ ಕ್ಷುಲ್ಲಕ ಕಾರಣಕ್ಕೆ ಬಡಿದಾಡಿಕೊಂಡು ಆಸ್ಪತ್ರೆ ಪಾಲಾಗಿರುವ ಒಂದೇ ಕುಟುಂಬದ 2 ಗುಂಪಿನ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಯಲ್ಲಿ. ಹೌದು, ಚಿಕ್ಕಬಳ್ಳಾಪುರ ತಾಲೂಕಿನ ಪೆರೇಸಂದ್ರ ಗ್ರಾಮದ ಅಣ್ಣ ತಮ್ಮಂದಿರಾದ ವೆಂಕಟೇಶ್ ಹಾಗೂ ಜಯರಾಜ್ ಅವರಿಗೆ ಸೇರಿದ ಸರ್ವೆ ನಂಬರ್ 133ರಲ್ಲಿ ಸುಮಾರು 7 ಎಕರೆ ಜಮೀನು ಇದ್ದು ಇಬ್ಬರಿಗೂ ತಲಾ 3.5 ಎಕರೆ ಜಮೀನು ಭಾಗವಾಗಿತ್ತಂತೆ. ತಮ್ಮ ವೆಂಕಟೇಶ್ ಅವರಿಗೆ ಸೇರಿದ ಜಮೀನಿನಲ್ಲಿ ಬೋರ್ವೆಲ್ ಕೊರೆಸಲು ವಾಹನ ಬಂದ ವೇಳೆ ಅಣ್ಣ ಜಯರಾಜ್ ಬೋರ್ವೆಲ್ ಕೊರೆಸಲು ಅಡ್ಡಿಪಡಿಸಿದ್ದಾರಂತೆ. ಇದರಿಂದ ಕೋಪಗೊಂಡ ವೆಂಕಟೇಶ್ ಪುತ್ರ ಪವನ್ ದೊಡ್ಡಪ್ಪನ ಮಗ ಮಧುಸೂದನ್ಗೆ ಮಾಹಿತಿ ನೀಡಿದ್ದಾರೆ. ಮಧುಸೂದನ್ ತೋಟದ ಬಳಿ ತೆರಳುತ್ತಿದ್ದಂತೆ ಮಾತಿನ ಚಕಮಕಿ ಆರಂಭವಾಗಿ ಗಲಾಟೆ ನಡೆದಿದೆ ಎಂದು ಹೇಳಲಾಗಿದೆ. ಈ ವೇಳೆ ಜಯರಾಜ್, ಮಂಜುನಾಥ್, ಹರೀಶ್ ಹಾಗೂ ನರೇಶ್ ಸೇರಿ ಮಧುಸೂದನ್ ಮತ್ತು ಕುಟುಂಬದವರ ಮೇಲೆ ಕಬ್ಬಿಣದ ರಾಡ್ಗಳಿಂದ ಹಲ್ಲೆ ನಡೆಸಿದ್ದಾರೆ ಎಂದು ಆರೋಪಿಸಲಾಗಿದೆ. ಗಲಾಟೆಯಲ್ಲಿ ಹಲವರಿಗೆ ಗಾಯಗಳಾಗಿದ್ದು ಅವರನ್ನು ಚಿಕಿತ್ಸೆಗಾಗಿ ಚಿಕ್ಕಬಳ್ಳಾಪುರ ಜಿಲ್ಲಾ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಒಂದು ಚಿಕ್ಕ ಜಮೀನು ವಿಚಾರವಾಗಿ ನಮ್ಮ ತಂದೆಯವರ ತಾತ ಅಣ್ಣತಮ್ಮಂದರು ವಿಭಾಗ ಪಟ್ಟಿಯಾಗಿ 66ನೇ ಇಸ್ವಿಯಲ್ಲಿ ವಿಭಾಗ ಪಟ್ಟಿಯಾಗಿ
ಅವ್ರಿಗೆ 7 ಎಕರೆ, ನಮಗೆ ಒಂದು 20 ಎಕರೆ ಜಾಗ ಬಂದಿದೆ. ಇನ್ನೊಬ್ಬರಿಗೆ 7 ಎಕರೆ ಬಂದಿದೆ. ಅದರಲ್ಲಿ 7 ಎಕರೆಯಲ್ಲಿ ಇಬ್ಬರೂ 3.5 ಎಕರೆ ತಗೊಂಡಿದ್ದಾರೆ. ಅದರಲ್ಲಿ ಜಯರಾಜ್ ಅನ್ನೋರು 7 ಜಾಗ ಅವ್ರು ತೊಗೊಂಡು ಒಂದು ಜಾಗ ಚಿಕ್ಕಯ್ಯಪ್ಪನಿಗೆ ವೆಂಕಟೇಶ್ ಅನ್ನೋರಿಗೆ ಕೊಟ್ಟಿದ್ರು. ನಾನು ಏನೋ ಹೋದರೆ ಹೋಗಲಿ ಬಿಡು ಅಂತೇಳ್ಬಿಟ್ಟು ಸುಮ್ಮನೆ ಆಗ್ಬಿಟ್ಟು ಈಗ ಅವರು 7 ಸೀಮೆ ಹಸು ಮೇಯಿಸ್ಕೊಂಡು ನಮ್ಮ ದೊಡ್ಡಪ್ಪ ಅವರು ಶೆಡ್ಡಲ್ಲೇ ಹಾಕ್ಕೊಂಡು ಸೀಮೆ ಹಸು ಮೇಯಿಸ್ಕೊಳ್ತಾಯಿದ್ರು. ಅದಕ್ಕೆ ಹುಲ್ಲು ಇನ್ನೊಂದು ಏನೂ ಇರಲಿಲ್ಲ, ನೀರಾವರಿ ಕೂಡ ಅವ್ರಿಗಿರಲಿಲ್ಲ. ಬಂದು ಯಾವಾಗ ಅವ್ನು ಚಿಕ್ಕವನು LLB ಓದ್ತಿದ್ದ. ನಮ್ಮ ಮನೇಲಿ ಬಂದು ಯಾವಾಗ ಹತ್ಕೊಂಡು ಬಾಧೆ ಬಿದ್ದುಕೊಂಡು ಅಣ್ಣ ಹಿಂಗಾಯ್ತು ಅಂತೇಳ್ಬಿಟ್ಟು ಹೇಳ್ತಿದ್ದ. ಬೋರ್ವೆಲ್ ಹಾಕ್ಕೊಳ್ಬೇಕು ಅಂತೇಳ್ಬಿಟ್ಟು ಅವ್ರಿಗೂ ಇವ್ರಿಗೂ ಜಮೀನಿಗೆ ಒಂದು 4 ಅಡಿನ 3 ಅಡಿ ಡಿಫ್ರೆನ್ಸ್ ಬರ್ತಾಯಿತ್ತು. ಅಲ್ಲಿ ಬೋರ್ ಲಾರಿ ಬಂದಿದೆ ಮೊನ್ನೆ 3 ದಿನ ಹಿಂದೆ. ಆ ಬೋರ್ ಲಾರಿ ಇವರು ಜಯರಾಜು ಮತ್ತು ಮಂಜುನಾಥ್, ಹರೀಶ್ ಅನ್ನೋರು ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಅವ್ರಿಗೆ ಅದು ಸೇರೋದೇ ಇಲ್ಲ ಪಾಯಿಂಟು. ಆಯಿತು ಏನೋ ಊರಲ್ಲಿ ಆಯಿತು ಸರ್ವೆ ಮಾಡ್ಕೊಳ್ಳೋಣ ಅಂತೇಳ್ಬಿಟ್ಟು ಲಾರಿನ ವಾಪಸ್ ಕಳಿಸ್ಬಿಟ್ಟಿದ್ದಾರೆ. ಮತ್ತು ಇವತ್ತು 6 ಗಂಟೆ 5:30 ಸಮಯದಲ್ಲಿ ಮತ್ತೆ ಬೋರ್ ಲಾರಿ ಬಂದು ಪಾಯಿಂಟಲ್ಲಿ ಕೂತ್ಕೊಂಡಿದೆ. ಮತ್ತೆ ಹೋಗಿ ಜಯರಾಜು, ಮಂಜುನಾಥ್, PJ ಹರೀಶು ಮತ್ತೆ ಗಲಾಟೆ ಮಾಡಿದ್ದಾರೆ. ಈ ವೆಂಕಟಸ್ವಾಮಿ ಯಾರು ವೆಂಕಟೇಶ್ ಅವ್ರ ಮಗ ಪವನ್ ಕುಮಾರ್ LLB ಮಾಡ್ತಾರೆ ಹುಡುಗ, ಅಣ್ಣ ಈ ಥರ ಬಾಧೆ ಇದೆ, ಲಾರಿ ಮೊನ್ನೆನೂ ವಾಪಸ್ ಕಳಿಸ್ಬಿಟ್ಟಿದ್ದಾರೆ, ಇವತ್ತು ವಾಪಸ್ ಕಳಿಸ್ತಾ ಇದ್ದಾರೆ, ಏನಣ್ಣ ಮಾಡೋದು? ಅಪ್ಪ ನಾನು ಬರ್ತಾಯಿದ್ದೀನಿ, ಮಾತಾಡೋಣ ಅಂದೆ. ಸರ್ ಇನ್ನೂ ಅಲ್ಲಿ ಹೋಗಿದ್ದೆ ಸರ್ ನಾನು ನಮ್ಮ ತಂದೆ, ನಮಗೆ ಮುಗ್ಗ ಸಾಯ್ಸಾಕ್ತೀನಿ, ನಿಮ್ಮ ರಾಡಲ್ಲಿ ಹೊಡೆದ್ರು ಸರ್, ಕಿಟ್ಗೆಯಲ್ಲಿ ಹೊಡೆದ್ರು ಸರ್, ತಲೆಗೆಲ್ಲ ಹೊಡೆದವ್ರೆ, ಇಲ್ಲಿ ನೋಡ್ರಿ ತಲೆ ಎಲ್ಲ ಹೊಡೆದವ್ರೆ ಸರ್. ಅವರು ನಮ್ಮ ತಂದೆಯವ್ರ ತಂದೆ, ಅವ್ರ ತಂದೆಯವ್ರ ತಂದೆ ಸ್ವಂತ ಅಣ್ಣದಮ್ಮಂದರು. ಅವ್ರು ಕರ್ದಿದ್ದಕ್ಕೆ ಹೋಗಿದ್ದು ಸರ್, ಇಲ್ಲ ನಾನು ಹೋಗ್ತಾನೆ ಇಲ್ಲ, ನನಗೂ ಅದಕ್ಕೂ ಸಂಬಂಧನೇ ಇಲ್ಲ ಸರ್. ನನ್ನ ಇನ್ನೊಂದೆಡೆ ಇದೇ ವಿಚಾರವಾಗಿ ಮತ್ತೊಂದು ಗುಂಪು ಕೂಡ ಪ್ರತ್ಯಾರೋಪ ಮಾಡಿದ್ದು, ಮಧುಸೂದನ್ಗೆ ಸಂಬಂಧ ಇಲ್ಲದಿದ್ದರೂ ಜಯರಾಜ್ ಹಾಗೂ ರಾಜೇಂದ್ರ ಜೊತೆಗೂಡಿ ನಮ್ಮ ಮೇಲೆ ಕಬ್ಬಿಣದ ರಡ್ಗಳಿಂದ ಮನ ಬಂದಂತೆ ಹಲ್ಲೆ ನಡೆಸಿದ್ದಾರೆ ಎಂದು ಮಂಜುನಾಥ್ ಆರೋಪಿಸಿದ್ದಾರೆ. ಗಲಾಟೆಯಲ್ಲಿ ಎರಡೂ ಗುಂಪಿನ ಹಲವರಿಗೆ ಗಾಯಗಳಾಗಿದ್ದು ಪ್ರಸ್ತುತ ಜಿಲ್ಲಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡೆಯುತ್ತಿದ್ದಾರೆ. ಪ್ರಕರಣ ಸಂಬಂಧ ಪೆರೇಸಂದ್ರ ಪೊಲೀಸ್ ಠಾಣೆಯಲ್ಲಿ ದೂರು ಮತ್ತು ಪ್ರತಿದೂರು ದಾಖಲಾಗಿದ್ದು ಪೊಲೀಸರು ತನಿಖೆ ಮುಂದುವರಿಸಿದ್ದಾರೆ. ಸರ್, ನಮ್ಮ ಹೆಸರು ಮಂಜುನಾಥ್ ಅಂತ, ಪೆರೇಸಂದ್ರ ಗ್ರಾಮದ ನಿವಾಸಿ. ನಾನೊಬ್ಬ ರೈತ. ನಾವು ನಮ್ಮ ಚಿಕ್ಕಪ್ಪ ಅವ್ರಿಗೂ ನಮಗೆ ಬೋರ್ವೆಲ್ ಕೊರೆಸ್ಬೇಕಾದ್ರೆ ನಾವೇನೋ ಅಲ್ಲಿ ಆ ಕಡೆ ಈ ಕಡೆ ಆಗಬೇಕು ಅಂತ ನಾವು ಮಾತಾಡ್ತಾಯಿದ್ರಿ. ಇವನು 3ನೇ ವ್ಯಕ್ತಿಯಾಗಿ ಸೆಂಟ್ರಲ್ ಬರಬೇಕಾದ್ರೆ, ನೋಡಪ್ಪ ನಿನಗೆ ಸಂಬಂಧ ಇಲ್ಲದಿರೋ ವಿಚಾರ, ನೀನು ಏನಕ್ಕೆ ಬರ್ತೀಯ ಅಂದೆ. ನಾನು ಅವರ ಮಧುಸೂದನ್ ಮತ್ತು ಅವ್ರ ತಂದೆನ, ಅವರು ನಮ್ಮ ದಾಯಾದಿಗಳೇ, ಪಕ್ಕದ ದಾಯಾದಿಗಳೇ, ನಮ್ಗೆ ಅಣ್ಣ ತಮ್ಮಂದ್ರೆ ಪಕ್ಕದ ಜಮೀನವರು. ನೋಡಪ್ಪ ನಿಂಗೆ ಸಂಬಂಧ ಇಲ್ದಿರೋ ವಿಚಾರ ಇದು, ನಾವು ನಮ್ಮ ಅಣ್ಣ ತಮ್ಮಂದು ನಾವೇನೋ ಮಾಡ್ಕೊಂಡು ನಿಮ್ಗೆ ಯಾಕೆ ಅಂದೆ. ಹಾಗೆ ಮಾತು ಬೆಳೆಸ್ಬಿಟ್ಟು ಊರೊಳಗೆ ಬಂದುಬಿಟ್ಟು, ಊರೊಳಗೆ ಬಂದಿದ್ದ ತಕ್ಷಣ ನಾವು ಬೈಕಲ್ಲಿ 3 ಜನ ಬರ್ತಾ ಇರಬೇಕಾದ್ರೆ ಗಾಡಿ ಬೀಳಿಸ್ಬಿಟ್ಟು ಒಂದು ರಿಂಚ್ ತಗೊಂಡು ಅಲ್ಲೇ ಮಾಡಿದ್ದಾನೆ. ನನಗೆ, ನನ್ನ ತಮ್ಮನಿಗೆ, ನಮ್ಮ ತಂದೆಗೆ ಅಲ್ಲೇ ಮಾಡಿದವರು ರಾಜೇಂದ್ರ ಅನ್ನೋವನು ಮತ್ತು ಮಧುಸೂದನ್ ಅಂದು. ಅವರಪ್ಪ 75 ವರ್ಷದ ಒಬ್ಬ, ಅವ್ರ ತಂದೆ ಜಯರಾಜ, ಚಿಕ್ಕಜಯಪ್ಪ ಅಂತ. 3 ಜನ ನಮ್ಮ 3 ಮೇಲೆ ಅಲ್ಲೇ ಮಾಡಿದ್ದಾರೆ. ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ, ಹರೀಶ್ ಅಂತ ನಮ್ಮ ತಮ್ಮ ಹ್ಯಾಂಡಿಕ್ಯಾಪ್ ಆಗಿದ್ದರಿಂದ, ನಮ್ಮ ತಂದೆ ಜಯಪ್ಪ ಅಂತ, ಅವ್ರಿಗೂ ಸುಮಾರು 65 ವರ್ಷ ವಯಸ್ಸಾಗಿದೆ. ನಮ್ಮ ತಮ್ಮ ಹಿಡ್ಕೊಂಡು ಅಷ್ಟೊತ್ತಿಗೆ ಅವ್ರು 3 ಸೇರಿ ಒಂದೇ ಸಲ ನಮ್ಮ ತಮ್ಮನ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಸರ್, ಇದೆಲ್ಲರಿಗೂ 3 ತಲೆಗೆ ಹೊಡೆದಿದ್ದಾರೆ. ಅವರು 3 ಸಿವಿಯರ್ ಏಟ್ಗಳಾಗಿದೆ, ಸ್ಟಿಚಸ್ ಆಗಿದೆ. ಸುಮಾರು ನನ್ನ ತಮ್ಮನಿಗೆ ಜಾಸ್ತಿ ಏಟ್ ಆಗಿದೆ, ಸುಮಾರು 2-3 ಸಲ ಹಾಕಿದ್ದಾನೆ. ಸರ್, ದ್ವೇಷ ಏನೂ ಇಲ್ಲ ಇವನಿಗೆ. ನಮಗೆ ಇಡೀ ಪೆರೇಸಂದ್ರದಲ್ಲಿ ಅನ್ನೋದಕ್ಕಿಂತ ಮಂಡಿಕಲ್ ಹೋಬ್ಳಿಯಲ್ಲೇ ಇವನು ಇತಿಹಾಸ ಏನು ಅಂದರೆ ನಿಮಗೆ ಗೊತ್ತಾಗುತ್ತೆ. ಹಿಂಗೆ ಮಧುಸೂದನ್ ಮಧು ಅಂದರೆ ನಿಮ್ಗೆ ಇತಿಹಾಸನೇ ಗೊತ್ತಿದೆ. ಅಷ್ಟೆಲ್ಲ ಯಾಕೆ ಪೆರೇಸಂದ್ರ ಚಿಕ್ಕಬಳ್ಳಾಪುರ ತಾಲೂಕು ಆಫೀಸಲ್ಲಿ ಹೋಗಿ ಕೇಳಿದ್ರು ಕೂಡ ಯಾರಾದರೂ ಹೇಳ್ತಾರೆ ಅವನ ಇತಿಹಾಸ ಏನು, ಅವನು ಏನು ಅಂತ. ಅವನು ಇದೇ ಕೆಲಸ ಅವನು. ಸರ್, ಅವನು ಅಕ್ರಮ ಕಲ್ಲಿಗಾರಿಕೆ ಮಾಡ್ತಾನೆ. ಅವನಿಗೆ 11 ಎಕರೆ ಜಮೀನಲ್ಲಿ ಅವ್ನು ಗಣಿಗಾರಿಕೆ ಮಾಡೋದು, ಅದನ್ನು ಮಾರ್ಕೊಳ್ಳೋದು, ಎಲ್ಲರಿಗೂ ಧಮಕಿ ಹಾಕೋದು, ರೋಲ್ ಕಾಲ್ ಮಾಡೋದು. ಸರ್, ಅಣ್ಣ ತಮ್ಮಂದರು. ಒಟ್ಟಾರೆ ಬೋರ್ವೆಲ್ ಕೊರೆಸುವ ವಿಚಾರವಾಗಿ ಆರಂಭವಾದ ಅಣ್ಣ ತಮ್ಮಂದಿರ ನಡುವಿನ ಮಾತಿನ ಚಕಮಕಿ ಕೈ ಮಿಲಾಯಿಸುವ ಹಂತಕ್ಕೆ ತಲುಪಿದ್ದು ಕುಟುಂಬದ ಕಲಹವೇ ಹಿಂಸಾತ್ಮಕ ತಿರುವು ಪಡೆದಿರುವುದು ವಿಪರ್ಯಾಸವೇ ಸರಿ. ಕಳವರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ MMTV ನ್ಯೂಸ್ ಮುಂದುವರಿಯುವುದು.
ಆರೋಗ್ಯ ಕ್ಷೇತ್ರದಲ್ಲಿ ಕ್ರಾಂತಿ ಮೂಡಿಸಲು ಬಂದಿದೆ ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಸ್ಥಳ ದೊಡ್ಡಭಜನೆ ಮನೆ ರಸ್ತೆ, ಚಿಕ್ಕಬಳ್ಳಾಪುರ. ಅತ್ಯಾಧುನಿಕ ಸೌಲಭ್ಯಗಳನ್ನು ಹೊಂದಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ. ನಮ್ಮಲ್ಲಿ ಕ್ಲಿನಿಕಲ್ ಸರ್ವಿಸಸ್, ಕ್ರಿಟಿಕಲ್ ಅಂಡ್ ಎಮರ್ಜೆನ್ಸಿ ಕೇರ್, ಸರ್ಜಿಕಲ್ ಸರ್ವಿಸಸ್, ಡಯಾಗ್ನೋಸ್ಟಿಕ್ ಸರ್ವಿಸಸ್ ಇನ್ನಿತರ ಸೌಲಭ್ಯಗಳು ಲಭಿಸಲಿದೆ. ನುರಿತ ತಜ್ಞ ವೈದ್ಯರು, ಉತ್ತಮ ಚಿಕಿತ್ಸೆ, ಉತ್ತಮ ಆರೈಕೆಯೊಂದಿಗೆ ಈಗಾಗಲೇ ಮನೆ ಮಾತಾಗಿದೆ. ಪ್ರತಿನಿತ್ಯ 24 ಗಂಟೆಗಳ ಆರೋಗ್ಯ ಸೇವೆ ಲಭ್ಯ. ವಿಶಾಲವಾದ ಪಾರ್ಕಿಂಗ್ ವ್ಯವಸ್ಥೆ ಸಹ ಇದೆ. ನಿಮ್ಮ ಆರೋಗ್ಯವೇ ನಮ್ಮ ಧ್ಯೇಯ. ಯುವರ್ ಹೆಲ್ತ್ ಪಾರ್ಟ್ನರ್ ಸಿದ್ವೀನ್ ಹಾಸ್ಪಿಟಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 74832 68887. ಮಕ್ಕಳ ಶೈಕ್ಷಣಿಕ ಭವಿಷ್ಯಕ್ಕೆ ಏಕೈಕ ಆಯ್ಕೆ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಸ್ಥಳ ಎಂಜಿ ರಸ್ತೆ, ನಿಮ್ಮಾಕಲಕುಂಟೆ, ಅಣಕನಗೊಂದಿ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಉತ್ತಮ ಕಲಿಕಾ ವಾತಾವರಣಕ್ಕೆ ಹೇಳಿ ಮಾಡಿಸಿದ ತಾಣ. ಪರಿಣತಿ ಶಿಕ್ಷಕ ವೃಂದ, ಸಾರಿಗೆ ಸೌಕರ್ಯ, ಉತ್ತಮ ಕ್ರೀಡಾಂಗಣ, ಶಿಕ್ಷಣದ ಜೊತೆ ಪಠ್ಯೇತರ ಚಟುವಟಿಕೆಗಳಿಗೆ ಆದ್ಯತೆ ನೀಡಲಾಗುವುದು. ಇನ್ನೇಕೆ ತಡ, ಇಂದೇ ಭೇಟಿ ಕೊಡಿ ಕೆಸಿಎನ್ ಇಂಟರ್ನ್ಯಾಷನಲ್ ಸ್ಕೂಲ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8050605472. ನಿಮ್ಮ ಮಕ್ಕಳ ಅತ್ಯುತ್ತಮ ಶೈಕ್ಷಣಿಕ ಪ್ರಗತಿಗೆ ಒಂದೇ ಆಯ್ಕೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್ ಇದೀಗ ಎಐ ಪವರ್ಡ್ ಕ್ಯಾಂಪಸ್ನೊಂದಿಗೆ. ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಸ್ಟ್ಯಾಂಡ್ಸ್ ಆಸ್ ಅ ಸಿಂಬಲ್ ಆಫ್ ಅಕಾಡೆಮಿಕ್ ಎಕ್ಸಲೆನ್ಸ್. ಸ್ಥಳ ಚನ್ನರಾಯಪಟ್ಟಣ ರಸ್ತೆ, ವಿಜಯಪುರ, ದೇವನಹಳ್ಳಿ ತಾಲೂಕು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ. ನರ್ಸರಿಯಿಂದ 9ನೇ ತರಗತಿಯವರೆಗೆ ಐಸಿಎಸ್ಸಿ ಸಿಲೆಬಸ್ಗೆ 2026-27ನೇ ಸಾಲಿಗೆ ದಾಖಲಾತಿಗಳು ಪ್ರಾರಂಭ. ಸೀಮಿತ ಸೀಟ್ಗಳು ಮಾತ್ರ ಲಭ್ಯ. ಉತ್ತಮ ಕಲಿಕಾ ವಾತಾವರಣ, ಸ್ಮಾರ್ಟ್ ತರಗತಿಗಳು, ಅನುಭವಿ ಶಿಕ್ಷಕರಿಂದ ಬೋಧನೆ, ಹಾಸ್ಟೆಲ್ನಲ್ಲಿ ಸುಸಜ್ಜಿತ ಕೊಠಡಿಗಳು, ಶುಚಿ ರುಚಿಯಿಂದ ಕೂಡಿದ ಮಕ್ಕಳಿಗೆ ಉಪಹಾರ ಹಾಗೂ ಊಟದ ವ್ಯವಸ್ಥೆ, ಮಕ್ಕಳ ಸುರಕ್ಷತೆಗಾಗಿ ಸಿಸಿಟಿವಿ, ಜಿಪಿಎಸ್ ತಂತ್ರಜ್ಞಾನದೊಂದಿಗೆ ಸಾರಿಗೆ ಸೌಲಭ್ಯ, ಕ್ರೀಡೆ, ಪಠ್ಯೇತರ ಚಟುವಟಿಕೆಗಳಿಗೆ ಪ್ರೋತ್ಸಾಹ, ಕಂಪ್ಯೂಟರ್, ಸ್ಟೆಮ್, ರೋಬೋಟಿಕ್ಸ್, ಸೈನ್ಸ್ ಹಾಗೂ ಕ್ರೀಡೋ ಲ್ಯಾಬ್ ಸೇರಿದಂತೆ ಮತ್ತಿತರ ಸೌಲಭ್ಯಗಳನ್ನು ಹೊಂದಿದೆ. ವಿಶೇಷ ಸೂಚನೆ: ಹಾಸ್ಟೆಲ್ ಸೌಲಭ್ಯಕ್ಕಾಗಿ ವಿಶೇಷ ಆಫರ್. ಮೊದಲು ದಾಖಲಾತಿಯಾಗುವ 50 ಮಂದಿಗೆ ಕೇವಲ 99,000 ರೂಗಳು ಮಾತ್ರ. ಇನ್ನೇಕೆ ತಡ, ಹಿಂದೆ ಭೇಟಿ ಕೊಡಿ ಎಸ್ಎಲ್ವಿ ಇಂಟರ್ನ್ಯಾಷನಲ್ ಸ್ಕೂಲ್ ಕೋ ಎಜುಕೇಷನ್ ಅಂಡ್ ರೆಸಿಡೆನ್ಷಿಯಲ್. ಕಾವೇರಿ ಬೋರ್ವೆಲ್ಸ್ ಚಿಕ್ಕಬಳ್ಳಾಪುರ ಜಿಲ್ಲೆಯಾದ್ಯಂತ ಬೋರ್ವೆಲ್ ಕೊರೆಸುವ ಸಮಸ್ತ ಆತ್ಮೀಯ ರೈತ ಬಾಂಧವರಿಗೆ ಕಾವೇರಿ ಬೋರ್ವೆಲ್ಸ್ನ ನಿಮ್ಮ ಯುವ ರೈತ ಬಾಂಧವ ಅಡ್ಡಗಲ್ ಪಾತೂರ್ ಅಮರೀಶ್ ರವರ ವತಿಯಿಂದ ಸಂತಸದ ಸುದ್ದಿ. ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಆತ್ಮೀಯ ರೈತ ಬಾಂಧವರಿಗೆ 2% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಹಾಗೆಯೇ ಮತ್ತೊಂದು ಸಂತಸ ಸುದ್ದಿ ಎಂದರೆ ನಮ್ಮ ಕಾವೇರಿ ಬೋರ್ವೆಲ್ಸ್ ವತಿಯಿಂದ ಬೋರ್ವೆಲ್ ಕೊರೆಸುವ ನಮ್ಮ ಪ್ರೀತಿಯ ರೈತ ಬಾಂಧವರಿಗೆ ಬೋರ್ವೆಲ್ ಕೊರೆಸುವಾಗ ನೀರು ಬಾರದಿದ್ದಲ್ಲಿ ಅಥವಾ ಬೋರ್ವೆಲ್ ಫೇಲ್ಯೂರ್ ಆದಲ್ಲಿ 25% ಹಣವನ್ನು ರಿಯಾಯಿತಿ ಕೊಡುತ್ತೇವೆ. ಟ್ರಾನ್ಸ್ಪೋರ್ಟ್ ಚಾರ್ಜ್, ಮೀಲ್ ಚಾರ್ಜ್, ವೆಲ್ಡಿಂಗ್ ಚಾರ್ಜ್, ಕಾಲರ್ ಚಾರ್ಜ್, ಕ್ಯಾಬ್ ಚಾರ್ಜ್ ಸೇರಿದಂತೆ ಇನ್ನಿತರೆ ಯಾವುದೇ ಚಾರ್ಜ್ಗಳು ಇರುವುದಿಲ್ಲ. ಬಾಲಕಿಯರ ಉಜ್ವಲ ಭವಿಷ್ಯಕ್ಕೆ ಪೋಷಕರ ಮೊದಲ ಆಯ್ಕೆ ಸಂತ ಜೋಸೆಫ್ ಕಾನ್ವೆಂಟ್ ಬಾಲಕಿಯರ ಪದವಿ ಪೂರ್ವ ಕಾಲೇಜು. ಸ್ಥಳ ಶಿಡ್ಲಘಟ್ಟ ರಸ್ತೆ, ಚಿಕ್ಕಬಳ್ಳಾಪುರ. 2026-27ನೇ ಸಾಲಿನ ದಾಖಲಾತಿಗಳು ಪ್ರಾರಂಭ. ಜಿಲ್ಲೆಯ ನಂಬರ್ 1 ಬಾಲಕಿಯರ ಪಿಯು ಕಾಲೇಜ್. 100% ಫಲಿತಾಂಶದೊಂದಿಗೆ ಜಿಲ್ಲಾ ಮಟ್ಟದಲ್ಲಿ ನಿರಂತರವಾಗಿ ಪ್ರಥಮ ಶ್ರೇಣಿ ಪಡೆಯುತ್ತಿರುವ ಏಕೈಕ ಕಾಲೇಜು. ಲಭ್ಯವಿರುವ ಕೋರ್ಸ್ಗಳು ಪಿಸಿಎಂಬಿ, ಪಿಸಿಎಂಸಿಎಸ್ ಜೊತೆಗೆ ಸಿಇಟಿ ಮತ್ತು ನೀಟ್, ಜೆಇಇ ತರಬೇತಿ, ಇಬಿಎಸಿಎಸ್ ಜೊತೆಗೆ ಸಿಎ ಮತ್ತು ಕ್ಲಾಟ್ ಫೌಂಡೇಶನ್ ತರಬೇತಿ, ಎಚ್ಇಪಿಎಸ್ ಜೊತೆಗೆ ಕೆಎಎಸ್, ಐಎಎಸ್ ಮತ್ತು ಇತರೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ವಿಶೇಷ ತರಬೇತಿ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9741670812.
ಶಾಪಿಂಗ್ ಮಾಡೋಕೆ ಟೈಮ್ ಇಲ್ವಾ? ಇನ್ನ ಅದ್ರ ಚಿಂತೆ ಬಿಡಿ. ಶಾಪಿಂಗ್ ಪ್ರಿಯರಿಗಾಗಿ ಬಂದಿದೆ ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ನಮ್ಮಲ್ಲಿ ಕಾಂಚೀವರಂ, ಮೈಸೂರು ಸಿಲ್ಕ್, ಬನಾರಸ್, ಪೈಥಾನಿ, ತುಷಾರ್, ಪಟೋಲಾ, ಲೆನಿನ್, ಜಾರ್ಜೆಟ್, ಸೆಮಿ ಕ್ರೇಪ್, ಮಂಗಳಗಿರಿ ಸಿಲ್ಕ್, ವಿಸ್ಕೋಸ್, ಮಾಡೆಲ್ ಸಿಲ್ಕ್, ಕಾಟನ್, ಸೆಮಿ ಕಂಚಿ, ಆರ್ಗ್ಯಾನ್ಜಾ, ಡಿಸೈನರ್ ಸ್ಯಾರೀಸ್, ಹ್ಯಾಂಡ್ಲೂಮ್ ಸ್ಯಾರೀಸ್, ರೆಡಿ ಬ್ಲೌಸಸ್, 2 ಪೀಸ್ ಅಂಡ್ 3 ಪೀಸ್ ಕುರ್ತಿ ಸೇರಿದಂತೆ ಇನ್ನು ಮುಂತಾದ ವೆರೈಟಿಗಳಲ್ಲಿ ಸ್ಯಾರಿಗಳು ಲಭ್ಯವಿದೆ. ಅದು ಸಹ ನಿಮ್ಮ ಕೈಗೆಟುಕುವ ಬೆಲೆಯಲ್ಲೇ. ಕುಳಿತಲ್ಲೇ ನಿಮ್ಮ ಬೆರಳ ತುದಿಯಿಂದ ಒಂದು ಕ್ಲಿಕ್ ಮಾಡಿದರೆ ಸಾಕು, ನಿಮಗಿಷ್ಟವಾದ ಬಣ್ಣದ ಸ್ಯಾರೀಸ್ ನಿಮ್ಮ ಮನೆ ತಲುಪುತ್ತೆ. ನಿಮ್ಮ ಒಂದೇ ಒಂದು ಕ್ಲಿಕ್ನಲ್ಲಿ ಕುಳಿತಲ್ಲೇ ಭರಪೂರ ಶಾಪಿಂಗ್ ಅನುಭವ ನೀಡುತ್ತದೆ. ಶ್ರೀ ಹರೀಂದ್ರ ಕ್ರಿಯೇಷನ್ಸ್ ಆನ್ಲೈನ್ ಶಾಪಿಂಗ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8951343759. ಚಿಕ್ಕಬಳ್ಳಾಪುರ ಜನತೆಗೆ ಸಂತಸದ ಸುದ್ದಿ. ಗ್ರಾಹಕರ ವಿಶ್ವಾಸಕ್ಕೆ ಹೆಸರಾದ ಎಯು ಜ್ಯುವೆಲರ್ಸ್ನಲ್ಲಿ ಬಂಪರ್ ಆಫರ್. ಗೆಟ್ 50% ಡಿಸ್ಕೌಂಟ್ ಆನ್ ಆಲ್ ಗೋಲ್ಡ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಗೆಟ್ 25% ಡಿಸ್ಕೌಂಟ್ ಆನ್ ಸಿಲ್ವರ್ ಜ್ಯುವೆಲರಿ ಮೇಕಿಂಗ್ ಚಾರ್ಜಸ್. ಪ್ರತಿ 20,000 ರು ಚಿನ್ನ ಬೆಳ್ಳಿ ಖರೀದಿಯಲ್ಲಿ ಒಂದು ಕೂಪನ್ ದೊರೆಯುತ್ತದೆ. ಲಕ್ಕಿ ಡ್ರಾ ಅವಧಿ ದಿನಾಂಕ 25/4/2026 ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಉಳಿತಾಯ ಯೋಜನೆ ಲಭ್ಯ. ಸ್ವರ್ಣ ವರ್ಷ ಹಾಗೂ ಚಿನ್ನ ವರ್ಷ ಎಂಬ ಮಾಸಿಕ ಚಿನ್ನ ಉಳಿತಾಯ ಯೋಜನೆಯನ್ನ ನಿಮಗಾಗಿ ಸಾದರಪಡಿಸುತ್ತಿದೆ. ಈ ಯೋಜನೆಯ ಮೂಲಕ ಖರೀದಿಸುವ ಚಿನ್ನಾಭರಣಗಳ ಮೇಲೆ ಮೇಕಿಂಗ್ ಚಾರ್ಜ್ ಮತ್ತು ವೇಸ್ಟೇಜ್ ಇರುವುದಿಲ್ಲ. ಇನ್ನೇಕೆ ತಡ? ಎಯು ಜ್ಯುವೆಲರ್ಸ್ನಲ್ಲಿ ಚಿನ್ನ ಖರೀದಿಸಿ ನಿಮ್ಮ ಬಾಳನ್ನ ಬಂಗಾರವಾಗಿಸಿಕೊಳ್ಳಿ. ನಿಮ್ಮ ಹತ್ತಿರದ ಶಾಖೆಗೆ ಇಂದೇ ಭೇಟಿ ಕೊಡಿ. ನಮ್ಮ ಶಾಖೆಗಳು ಬಿಬಿ ರಸ್ತೆ ಚಿಕ್ಕಬಳ್ಳಾಪುರ, ಬಿಜಿಎಸ್ ಶಾಲೆ ರಸ್ತೆ ಬಾಗೇಪಲ್ಲಿ, ಬಿಎಚ್ ರಸ್ತೆ ಗೌರಿಬಿದನೂರು, ಕೆಆರ್ ರಸ್ತೆ ಹೊಸಕೋಟೆ. ಶಿಡ್ಲಘಟ್ಟ ನಗರದ ವಾಸವಿ ರಸ್ತೆಯ ಅವ್ಯವಸ್ಥೆ ವಿರುದ್ಧ ಅಲ್ಲಿನ ನಾಗರಿಕರು ಮತ್ತು ಮಹಿಳೆಯರು ಸಿಡಿದೇಳಿದ್ದಾರೆ. ಶಿಡ್ಲಘಟ್ಟ ನಗರಸಭೆಯ ಪೌರಾಯುಕ್ತೆ ಅಮೃತ ಅವರಿಗೆ ವಾಸವಿ ರಸ್ತೆಯ ನಾಗರಿಕರು ರಸ್ತೆ ಮತ್ತು ಚರಂಡಿಯ ಅವ್ಯವಸ್ಥೆಯನ್ನ ದರ್ಶನ ಮಾಡಿಸಿದ್ದಾರೆ. ನಾಗರಿಕರು ಮತ್ತು ಮಹಿಳೆಯರು ರಸ್ತೆಯ ಕಾಮಗಾರಿ ಆರಂಭವಾಗಿ 1 ತಿಂಗಳಾಗಿದೆ. ಅವೈಜ್ಞಾನಿಕವಾಗಿ ಕೈಗೊಂಡ ಕಾಮಗಾರಿಯಿಂದ ಈ ಭಾಗದ ನಾಗರಿಕರು ಪ್ರತಿನಿತ್ಯ ನರಕ ಯಾತನೆಯನ್ನ ಅನುಭವಿಸುವಂತಾಗಿದೆ. ಇಲ್ಲಿ ಹೇಳೋರು ಕೇಳೋರು ಯಾರೂ ಇಲ್ಲ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಗರದ ವಾಸವಿ ರಸ್ತೆ ಕಾಮಗಾರಿ ಆರಂಭವಾಗಿ ತಿಂಗಳು ಕಳೆದರೂ ಅಭಿವೃದ್ಧಿಗೊಳಿಸುವ ಕಾರ್ಯ ನಡೆಸಿಲ್ಲ. ಇದರಿಂದಾಗಿ ಈ ಭಾಗದಲ್ಲಿ ಕುಡಿಯುವ ನೀರಿಲ್ಲದೆ ನಾಗರಿಕರು ಪರದಾಡುವಂತೆ ಆಗಿದೆ. ಜೊತೆಗೆ ಒಳಚರಂಡಿಯ ನೀರು ರಸ್ತೆಗೆ ಹರಿಯುತ್ತಿದ್ದು ನಾಗರಿಕರು ದುರ್ವಾಸನೆಯ ಮಧ್ಯ ಮನೆಯಿಂದ ಹೊರಬರಲಾಗದೆ ಗೃಹಬಂಧನದಲ್ಲಿ ಸಿಲುಕಿದ್ದಾರೆ ಎಂದು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವಾಸವಿ ರಸ್ತೆಯ ಕಾಮಗಾರಿಯನ್ನ ತ್ವರಿತವಾಗಿ ಪೂರ್ಣಗೊಳಿಸಬೇಕು ಎಂದು ಶಾಸಕ ಮೇಲೂರು ರವಿಕುಮಾರ್ ಸೂಚಿಸಿದರೂ ಸಹ ಕನಿಷ್ಠ ಒಳಚರಂಡಿಯ ನೀರು ಸರಾಗವಾಗಿ ಹರಿಯಲು ವ್ಯವಸ್ಥೆ ಮಾಡಿಲ್ಲ. ರಸ್ತೆಯ ಕಾಮಗಾರಿಯನ್ನ ಕೈಗೊಳ್ಳಲು ಅವೈಜ್ಞಾನಿಕವಾಗಿ ಜೆಸಿಪಿಗಳ ಮೂಲಕ ಪಾಯ ಕಲ್ಲುಗಳು ಸಹ ಗುತ್ತಿಗೆ ದಾರ ಕಿತ್ತು ಎಸೆದಿದ್ದಾನೆ. ಇನ್ನು ಒಳಚರಂಡಿಯ ವ್ಯವಸ್ಥೆ ಸರಿಪಡಿಸದ ಕಾರಣ ನಿನ್ನೆಯ ದಿನ ವ್ಯಕ್ತಿಯೊಬ್ಬರು ಮ್ಯಾನ್ಹೋಲ್ನಲ್ಲಿ ಬಿದ್ದು ಹೋಗಿದ್ದಾರೆ ಎಂದು ನಾಗರಿಕರು ಬೇಸರ ವ್ಯಕ್ತಪಡಿಸಿದ್ದಾರೆ. ಇಲ್ಲಿ ಶಾಪ್ ಈ ವಾಸ್ತೆ ಕೊಡ್ಕೊಂಡು ನಾವು ಅಲ್ಲ ಕಿತ್ತಿರೋದು ಒಂದು ವ್ಯವಸ್ಥೆ ಬೇಡ. ಪಾಯ ಕಲ್ಲುಗಳೆಲ್ಲ ಕಿತ್ತಾಕಿದ್ದಾರೆ ಹುಚ್ಚುಚ್ಚಾಗಿ. ರೆಸಿಡೆನ್ಷಿಯಲ್ ಏರಿಯಾ ಹಿಂಗ್ ಮಾಡ್ತಾ ಇದ್ದಾರೆ ಅಂದ್ರೆ ಅರ್ಥ ಮಾಡ್ಕೊಳ್ಳಿ ಮೇಡಮ್. ನೀವು ಬೈಪಾಸ್ ರೋಡ್ ಪರವಾಗಿಲ್ಲ, ಜನ ಅವರ ರೆಸಿಡೆನ್ಷಿಯಲ್ ಏರಿಯಾ ನಾಳೆ ಸ್ಕೂಲ್ ಓಪನ್ ಆಗುತ್ತೆ. ಇನ್ನ ಅವ್ರ ಪರಿಸ್ಥಿತಿ ಏನಾಗಬೇಕು, ಹುಡುಗರ ಪರಿಸ್ಥಿತಿ ಹೆಂಗ್ ಬರ್ತಾರೆ ಹುಡುಗರು? ಎವ್ರ ಬಟ್ಟೆಗೆ ಏನಲ್ಲ ಸ್ವಲ್ಪ ಮಾನವೀಯತೆ ಬೇಡ. ಹೌದು, ಅದೇ ಹೇಳ್ತಾರೆ ನೋಡಿ, ಇದ್ರೊಳಗೆ ಬಂದಿದೆ. ಇರ್ತೀರಮ್ಮ, ಹೋಗ್ಬಿಡ್ತೀವಿ ವರ್ಷ. ಹೌದು, XMLA
ಇರೋರು ಎಲ್ಲ ನೀವು ನೋಡ್ಕೊಬೇಕಲ್ಲ, ಕಮಿಷನರ್ ಆಗಿರೋರು. ಹೌದು, ಗೊತ್ತಾಯ್ತು. ಹೌದು ಮೇಡಮ್, ಬಟ್ ಅಲ್ಲಿ ಇವಾಗ ಕ್ಲಿಯರ್ ಆಗಿ ಇದು ಮಾಡಿದಾರಲ್ಲ, ಅದೇ ತರ ಇದು ಮಾಡ್ಬೇಕಲ್ವಾ? ಗೊತ್ತಾಯ್ತು ಸರ್. ಈಗ ಒಳಗಡೆಗೆ ನೀರಿಲ್ಲ, ನೀರು ಸಹಾಯನೂ ನೀವೇ ಮಾಡ್ಕೊಡಿ ಇವಾಗ, ಓಕೆನಾ? ಹಾಂ, ಯಾಕಂದ್ರೆ ನೀರು ಕುಡಿಯೋದಕ್ಕೂ ಇಲ್ಲ ಅಂತ ಇದ್ದಾರೆ. ಈಗ ಸ್ನಾನಕ್ಕೂ ನೀರಿಲ್ಲ, ಏನಕ್ಕೂ ನೀರಿಲ್ಲ. ಅದನ್ನು ಚರಂಡಿ ಅದನ್ನೆಲ್ಲ ಕ್ಲೀನ್ ಮಾಡಿದ್ದೀವಿ. ಈಗ ತುಂಬಿದೆ ಅಲ್ವಾ, ಇದು ರಿವರ್ಸ್ ಹೊಡೆದ್ಬಿಡುತ್ತೆ. ಅದು ಇಲ್ಲ ಸದ್ಯಕ್ಕೆ. ಈಗ 3-4 ದಿನ ಗ್ಯಾಪ್ ಆಯಿತು ಅಂದಾಗ ಅದನ್ನು ಕ್ಲೋಸ್ ಪೈಪ್ ಕನೆಕ್ಷನ್ ಆದರೂ ಕೊಡಬೇಕಲ್ವಾ? ಓಪನ್ ಆಗಿ ನಾನು ಅದಕ್ಕೆ ಹೇಳಿದೆ ಬನ್ನಿ ನೋಡಿ ಇವತ್ತು ಕ್ಲಿಯರ್ ಮಾಡಿಸೋಕ್ಕೆ. ಸರ್ ಅದು ಫ್ರೆಂಡ್ಸ್ ಕೊಡ್ತೇನೆ, ಕಂಬ ತೊಂದರೆ ಅಂತ ಫ್ರೆಂಡ್ಸ್ ಕೊಟ್ಟಿಲ್ಲದಂತ. ನಾಗರಿಕ ಸಮಸ್ಯೆಗಳನ್ನು ಆಲಿಸಿದ ಪೌರಾಯುಕ್ತರು ಖುದ್ದಾಗಿ ವಾಸವಿ ರಸ್ತೆಯ ಅವ್ಯವಸ್ಥೆಯನ್ನ ಕಂಡು ಬೇಸರ ವ್ಯಕ್ತಪಡಿಸಿ ಗುತ್ತಿಗೆಯನ್ನ ಪಡೆದಿರುವ ಗುತ್ತಿಗೆದಾರರಿಗೆ ಕೂಡಲೇ ಅವ್ಯವಸ್ಥೆಯನ್ನ ಸರಿಪಡಿಸಲು ಕ್ರಮ ಕೈಗೊಳ್ಳಬೇಕು ಮತ್ತು ಒಳಚರಂಡಿ ನೀರು ರಸ್ತೆಗೆ ಹರಿಯದಂತೆ ತಾತ್ಕಾಲಿಕವಾಗಿ ಪರ್ಯಾಯ ವ್ಯವಸ್ಥೆ ಮಾಡಿಕೊಡುವುದಾಗಿ ನಾಗರಿಕರಿಗೆ ಭರವಸೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಆರ್ಯ ವೈಶ್ಯ ಮಂಡಳಿಯ ಅಧ್ಯಕ್ಷ ಮಹೇಶ್ ಬಾಬು, ತಾಲೂಕು ಬ್ರಾಹ್ಮಣರ ಮಹಾಸಭಾ ಅಧ್ಯಕ್ಷ ಎಎಸ್ ರವಿ, ಸರಸ್ವತಿ ವಿದ್ಯಾಸಂಸ್ಥೆಯ ಅಧ್ಯಕ್ಷ ಶ್ರೀಕಾಂತ್, ನಗರಸಭೆಯ ಆರೋಗ್ಯ ನಿರೀಕ್ಷಕ ನರೇಶ್, ಸಂಜೀವ್ ಕುಮಾರ್ ಇನ್ನಿತರರು ಉಪಸ್ಥಿತರಿದ್ದರು. ವರದಿ ತಮೀಂ ಪಾಷಾ, ಎಂಎಂಟಿವಿ ನ್ಯೂಸ್, ಶಿಡ್ಲಘಟ್ಟ. ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ರೈತರು, ಕೂಲಿ ಕಾರ್ಮಿಕರು ಹಾಗೂ ವರ್ತಕರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಈ ಸೌಲಭ್ಯ ಸಾರ್ವಜನಿಕರ ಮೆಚ್ಚುಗೆಗೆ ಪಾತ್ರವಾಗಿದೆ. ಚಿಕ್ಕಬಳ್ಳಾಪುರ ನಗರದ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಂಸದರ ಸ್ಥಳೀಯ ಪ್ರದೇಶಾಭಿವೃದ್ಧಿ ಯೋಜನೆಯಡಿ ನಿರ್ಮಿಸಲಾದ ಸಾರ್ವಜನಿಕ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದರು. ಎಪಿಎಂಸಿ ಮಾರುಕಟ್ಟೆಗೆ ಪ್ರತಿದಿನ ಸಾವಿರಾರು ಸಂಖ್ಯೆಯಲ್ಲಿ ರೈತರು, ಕೂಲಿ ಕಾರ್ಮಿಕರು ಹಾಗೂ ವ್ಯಾಪಾರಸ್ಥರು ಆಗಮಿಸುತ್ತಾರೆ. ಈ ಹಿನ್ನೆಲೆಯಲ್ಲಿ ಸಾರ್ವಜನಿಕರಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಯೋಜನೆ ರೂಪಿಸಲಾಗಿದೆ. ಸುಮಾರು 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಕಟ್ಟಡ ಸಮೇತ ಶುದ್ಧ ಕುಡಿಯುವ ನೀರಿನ ಘಟಕ ಹಾಗೂ ಸಾರ್ವಜನಿಕ ಶೌಚಾಲಯ ನಿರ್ಮಿಸಲಾಗಿದ್ದು, ಮಾರುಕಟ್ಟೆಗೆ ಬರುವ ಜನರಿಗೆ ಇದರಿಂದ ಹೆಚ್ಚಿನ ಅನುಕೂಲವಾಗಲಿದೆ ಎಂದು ಸಂಸದ ಡಾಕ್ಟರ್ ಕೆ ಸುಧಾಕರ್ ತಿಳಿಸಿದರು. 3 ವಿಷಯಗಳಿವತ್ತು. ಮೊದಲನೇದು, ಈಗಾಗಲೇ ತಾವು ನೋಡಿದ್ದೀರಿ, ನಮ್ಮ ಸಂಸದರ ನಿಧಿಯಿಂದ ನಮ್ಮ APMC ಮಾರುಕಟ್ಟೆಯಲ್ಲಿ ಶೌಚಾಲಯವನ್ನು ಹಾಗೂ ಅಗತ್ಯವಾಗಿ ಬೇಕಾಗಿದ್ದಂಥ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಈಗಾಗಲೇ ನಾವು 2 ಕಟ್ಟಡಗಳನ್ನು ಒಂದೇ ಸಮನೆ ನಾವು ಇದನ್ನು ಕಾಮಗಾರಿಯನ್ನು ಕೈಗೆತ್ತಿಕೊಂಡು ಇವತ್ತು ಉದ್ಘಾಟನೆಯನ್ನು 2 ಕಟ್ಟಡಗಳ ಉದ್ಘಾಟನೆಯನ್ನು ನಾವು ಮಾಡಿದ್ದೇವೆ. ಇಲ್ಲಿ APMC ಮಾರುಕಟ್ಟೆ ಭಾಳ ಹಳೆಯ ಮಾರುಕಟ್ಟೆ, ಅನೇಕ ರೈತರು, ಸಾವಿರಾರು ರೈತರು ಬರುವಂಥ ಸ್ಥಳ ಇದು. ಇಲ್ಲಿ ಅಗತ್ಯವಾಗಿ ಬೇಕಾಗಿತ್ತು ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕ. ಹಾಗಾಗಿ ಇದನ್ನು ಶೀಘ್ರದಲ್ಲೇ ಇವತ್ತು ಕಾಮಗಾರಿಯನ್ನು ಮುಗಿಸಿ ಇವತ್ತು ಜನರ ಉಪಯೋಗಕ್ಕೆ ಇದನ್ನು ಇವತ್ತು ನಾವು ಮುಕ್ತ ಮಾಡಿದ್ದೀವಿ, ಸೇವೆಗೆ ಇವತ್ತು ಮುಕ್ತ ಮಾಡಿದ್ದೇವೆ. ಇದು ಒಂದು. ಎರಡನೇ ಭಾಳ ಮುಖ್ಯವಾಗಿರ್ತಕ್ಕಂಥ ಇನ್ನು ಎಪಿಎಂಸಿ ಮಾರುಕಟ್ಟೆಯಲ್ಲಿ ಸಾರ್ವಜನಿಕರ ಅನುಕೂಲಕ್ಕಾಗಿ ನಿರ್ಮಿಸಲಾದ ಶೌಚಾಲಯ ಹಾಗೂ ಶುದ್ಧ ಕುಡಿಯುವ ನೀರಿನ ಘಟಕವನ್ನು ಸಂಸದ ಡಾಕ್ಟರ್ ಕೆ ಸುಧಾಕರ್ ಉದ್ಘಾಟಿಸಿದ್ದು, ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ವ್ಯಕ್ತವಾಗಿದೆ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಬ್ರೇಕ್ನ ನಂತರ ಎಂಎಂಟಿವಿ ನ್ಯೂಸ್ ಮುಂದುವರಿಯುವುದು. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಶ್ರೀ ಯೋಗಮುನೇಶ್ವರ ಸ್ವಾಮಿ ದೇವಾಲಯ ನೂತನ ಶ್ರೀ ಜಲಕಂಠೇಶ್ವರ ಲಿಂಗ ಪ್ರತಿಷ್ಠಾಪನೆ, ರಥೋತ್ಸವ ಹಾಗೂ ಜಾತ್ರಾ ಮಹೋತ್ಸವ.
ದಿನಾಂಕ 31/5/2026 ಭಾನುವಾರ. ಶ್ರೀ ಯೋಗಮುನೇಶ್ವರ ಕೃಪಾಪೋಷಿತ ನಾಟಕ ಮಂಡಳಿ ದಿನಾಂಕ 31/5/2026 ಭಾನುವಾರ ಸಂಜೆ 6:30ಕ್ಕೆ. ತುಮಕೂರು ಲತಾ ಡ್ರಾಮಾ ಸೀನರಿಯಲ್ಲಿ ಹೆಸರಾಂತ ಕಲಾವಿದರು ಅಭಿನಯಿಸುವ ಕುರುಕ್ಷೇತ್ರ ಅಥವಾ ಶ್ರೀಕೃಷ್ಣ ಸಂಧಾನ ಪೌರಾಣಿಕ ನಾಟಕ. ಕಲಾಭಿಮಾನಿಗಳು ಆಗಮಿಸಿ ಪ್ರೋತ್ಸಾಹಿಸಿ. ಶ್ರೀ ಕ್ಷೇತ್ರ ಬಿಕ್ಕಲಹಳ್ಳಿ, ಬಾಲಕುಂಟನಹಳ್ಳಿ ಅಂಚೆ, ಮಂಚೇನಹಳ್ಳಿ ತಾಲೂಕು, ಚಿಕ್ಕಬಳ್ಳಾಪುರ ಜಿಲ್ಲೆ. ಸರ್ವರಿಗೂ ಆದರದ ಸುಸ್ವಾಗತ. ಇಂತಿ ಪ್ರಧಾನ ದತ್ತಿ ಧರ್ಮದರ್ಶಿಗಳು ಬಿಕೆ ಮಂಜುನಾಥ್. Looking for the perfect place for your child's bright future? Welcome to Dolphins Group of Educational Institutions, where excellence begins from the very first step. Our new Montessori program designed to nurture young minds with care and creativity. With experienced faculty, safe and reliable transport facilities, and separate secure hostel accommodation, we ensure comfort, safety, and quality education at every stage. From foundational learning to higher education, we build confidence, character, and success. Dolphins Group of Educational Institutions, empowering young minds. Admissions open now. ಮಾನಸ ಆಸ್ಪತ್ರೆ, ಬಿಬಿ ರಸ್ತೆ, ಚಿಕ್ಕಬಳ್ಳಾಪುರ. ಡಾಕ್ಟರ್ ಮಧುಕರ್ ಹಾಗೂ ಡಾಕ್ಟರ್ ಸುಷ್ಮಾರವರ ಸಾರಥ್ಯದಲ್ಲಿ ಆರೋಗ್ಯ ಕ್ಷೇತ್ರದಲ್ಲಿ ಸಂಚಲನ ಮೂಡಿಸಿ ವಿಶ್ವಾಸಾರ್ಹ ಆರೋಗ್ಯ ಸೇವೆಯಿಂದ ನಗರ ಹಾಗೂ ಗ್ರಾಮೀಣ ಭಾಗದ ಜನರ ಮನೆ ಮಾತಾಗಿದೆ. ನುರಿತ ತಜ್ಞ ವೈದ್ಯರಿಂದ ಗುಣಮಟ್ಟ ಖಾತ್ರಿಯ ವೈದ್ಯಕೀಯ ಸೇವೆ ಲಭ್ಯ. ಸುಸಜ್ಜಿತ ಹಾಸಿಗೆಗಳುಳ್ಳ ಎನ್ಐಸಿಯು, ಸ್ತ್ರೀರೋಗ, ಪ್ರಸೂತಿ, ಬಂಜೆತನ ನಿವಾರಣೆ ತಜ್ಞರಾದ ಡಾಕ್ಟರ್ ಸುಷ್ಮಾ, ಶಿಶು ಆರೈಕೆ ವಿಭಾಗದಲ್ಲಿ ನುರಿತ ಮಕ್ಕಳ ತಜ್ಞರಾದ ಡಾಕ್ಟರ್ ಗಿರಿಜಾ ಕಾರ್ಯನಿರ್ವಹಿಸುತ್ತಿದ್ದು, ವೆಂಟಿಲೇಟರ್ ವ್ಯವಸ್ಥೆಯೊಂದಿಗೆ ಆರೋಗ್ಯ ಸೇವೆ ಒದಗಿಸಲಾಗುತ್ತಿದೆ. ಉತ್ತಮ ಆರೋಗ್ಯ ತಜ್ಞರ ಸೇವೆ ಲಭ್ಯ ಮತ್ತು ಔಷಧಾಲಯ ಸೇವೆ ಲಭ್ಯ. ಶ್ರೀ ನೀಲಾದ್ರಿ ಪಾಲಿಕ್ಲಿನಿಕ್, ದರ್ಗಾ ಹತ್ತಿರ, ಎಂಜಿ ರಸ್ತೆ, ಚಿಕ್ಕಬಳ್ಳಾಪುರ. ಚಿಕ್ಕಬಳ್ಳಾಪುರ ಜನತೆಗೆ ಸಿಹಿ ಸುದ್ದಿ. ನೂತನವಾಗಿ ನಮ್ಮಲ್ಲಿ ಡಾಕ್ಟರ್ ರಾಕೇಶ್ ವೈಯಾರ್, MBBS, MD, DVL, ಫೆಲೋಶಿಪ್ ಇನ್ ಹೇರ್ ಟ್ರಾನ್ಸ್ಪ್ಲಾಂಟೇಷನ್, ಕನ್ಸಲ್ಟೆಂಟ್ ಡರ್ಮೆಟಾಲಜಿಸ್ಟ್ ಅಂಡ್ ಹೇರ್ ಟ್ರಾನ್ಸ್ಪ್ಲಾಂಟ್ ಸರ್ಜನ್ ಲಭ್ಯವಿರುತ್ತಾರೆ. ನಮ್ಮಲ್ಲಿ ದೊರೆಯುವ ಸೌಲಭ್ಯಗಳು ಕೆಮಿಕಲ್ ಪೀಲಿಂಗ್, ಎಲೆಕ್ಟ್ರೋಕಾಟರಿ, ರೇಡಿಯೋ ಫ್ರೀಕ್ವೆನ್ಸಿ, ನೈಲ್ ಸರ್ಜರಿ, ಲೇಸರ್ಸ್ ಹೇರ್ ರಿಮೂವಲ್, ಆಕ್ನಿ ಸ್ಕಾರ್ ರಿಡಕ್ಷನ್, ಪಿಗ್ಮೆಂಟೇಷನ್, ಕಾರ್ಬನ್ ಪೀಲ್, GFC ಅಂಡ್ PRP, ಹೇರ್ ಟ್ರಾನ್ಸ್ಪ್ಲಾಂಟ್, ಮೈಕ್ರೋ ನೀಡಲಿಂಗ್ ಮಾಡಲಾಗುತ್ತದೆ. ಪ್ರತಿ ಶುಕ್ರವಾರ ಹಾಗೂ ಭಾನುವಾರ ಬೆಳಗ್ಗೆ 11 ಗಂಟೆಯಿಂದ 2 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಪ್ರತಿದಿನ ಸೋಮವಾರದಿಂದ ಶನಿವಾರದವರೆಗೆ ಡಾಕ್ಟರ್ ಕಾರ್ತಿಕ್ ಆರ್, ಫಿಸಿಷಿಯನ್, ಡಯಾಬೆಟಾಲಜಿಸ್ಟ್ 8 ಗಂಟೆಯಿಂದ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹಾಗೂ ಡಾಕ್ಟರ್ ಪ್ರೇಮ್ ಸಾಗರ್, MBBS, ಸಂಜೆ 6 ಗಂಟೆಯಿಂದ ರಾತ್ರಿ 9 ಗಂಟೆಯವರೆಗೆ ಲಭ್ಯವಿರುತ್ತಾರೆ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 7892036068. ಗಣಿತಶಾಸ್ತ್ರಜ್ಞ ಡಾಕ್ಟರ್ ಪಿ ರಘುನಾಥ್ ರವರ ಸಾರಥ್ಯದಲ್ಲಿ 10 ವರ್ಷಗಳಿಂದ ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ PUC, CET, ನೀಟ್ ಹಾಗೂ JEE ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನ ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 PU ಕಾಲೇಜ್ ಬೆಸ್ಟ್ PU ಕಾಲೇಜ್. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ PU ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಸೈನ್ಸ್ PCMB ಪ್ಲಸ್ ನೀಟ್ ಪ್ಲಸ್ CET, PCMB JEE CET, PCMCS JEE CET, ಕಾಮರ್ಸ್ EBACS ಪ್ಲಸ್ CA ಫೌಂಡೇಶನ್. ಕೆಲವೇ ಸೀಟ್ಗಳು ಲಭ್ಯವಿದೆ. ಇನ್ನೇಕೆ ತಡ? ಹಿಂದೆ ಸಂಪರ್ಕಿಸಿ. ಬೆಸ್ಟ್ PU ಕಾಲೇಜ್, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರತಿ ವರ್ಷ ಪದವಿ ಪರೀಕ್ಷೆಗಳಲ್ಲಿ ಅತ್ಯುತ್ತಮ ಫಲಿತಾಂಶಗಳನ್ನು ಸಾಧಿಸುತ್ತಾ ಬಂದಿರುವ ನಮ್ಮ ಜಿಲ್ಲೆಯ ನಂಬರ್ 1 ಪದವಿ ಕಾಲೇಜು ಬೆಸ್ಟ್ ಡಿಗ್ರಿ ಕಾಲೇಜು. ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ವರ್ಷಕ್ಕೆ ಕೇವಲ ₹1 ಶುಲ್ಕದಲ್ಲಿ ಪದವಿ ಶಿಕ್ಷಣ. ದಾಖಲಾತಿಗಳು ಪ್ರಾರಂಭವಾಗಿದೆ. ಲಭ್ಯವಿರುವ ಕೋರ್ಸ್ಗಳು BCom ಜನರಲ್ ಹಾಗೂ ಇಂಟಿಗ್ರೇಟೆಡ್, BCA ಜನರಲ್ ಹಾಗೂ ಇಂಟಿಗ್ರೇಟೆಡ್, BSc ಜನರಲ್ ಹಾಗೂ ಇಂಟಿಗ್ರೇಟೆಡ್. ಕೆಲವೇ ಸೀಟುಗಳು ಲಭ್ಯವಿದೆ. ಇನ್ನೇಕೆ ತಡ? ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ. ಬೆಸ್ಟ್ ಡಿಗ್ರಿ ಕಾಲೇಜು, ಚಿಕ್ಕಬಳ್ಳಾಪುರ. ಮೊಬೈಲ್ ಸಂಖ್ಯೆ 9845634201. ಅನದರ್ ನಂಬರ್ 9535553012.
ನಾವು ACE ಆಕ್ವಾಟೆಕ್ ಐಸ್ಪೂ ಆಕ್ವಾಟೆಕ್ ಪ್ಯೂರಿಫಿಕೇಶನ್ಸ್, ಕರ್ನಾಟಕದ ಹೆಮ್ಮೆಯ ಕಮರ್ಷಿಯಲ್ RO ಪ್ಲಾಂಟ್ ಬ್ರ್ಯಾಂಡ್. ನಮ್ಮ ಮುಖ್ಯ ಕಚೇರಿ ಟಾಟಾ ನಗರ, ಬ್ಯಾಂಗ್ಳೂರು ಮತ್ತು ಶಾಖಾ ಕಚೇರಿ KEB ಕಚೇರಿ ಪಕ್ಕ ಚಿಕ್ಕಬಳ್ಳಾಪುರನಲ್ಲಿ ಕಾರ್ಯನಿರ್ವಹಿಸ್ತಾ ಇದೆ. ನಾವು ಕಮರ್ಷಿಯಲ್ RO ಪ್ಲಾಂಟ್ಸ್ಗಳ ಸೇಲ್ಸ್, ಡಿಸೈನ್, ಸಪ್ಲೈ, ಇನ್ಸ್ಟಾಲೇಷನ್ ಮತ್ತು ಸರ್ವಿಸ್ ಸೇವೆಗಳನ್ನ ಉನ್ನತ ಗುಣಮಟ್ಟ ಮತ್ತು ನವೀನ ತಂತ್ರಜ್ಞಾನದಿಂದ ಒದಗಿಸ್ತಿವೆ. ಸಂಪೂರ್ಣ ಕರ್ನಾಟಕದಾದ್ಯಂತ ಕಮರ್ಷಿಯಲ್ RO ಪ್ಲಾಂಟ್ಸ್ ಸೇಲ್ಸ್ ಅಂಡ್ ಸರ್ವಿಸ್ ಲಭ್ಯ. ನಾವು ಈಗಾಗಲೇ ಅನೇಕ ರಾಷ್ಟ್ರೀಯ ಮಟ್ಟದ ಕಂಪನಿಗಳು, ಶಾಲೆಗಳು, ಕಾಲೇಜುಗಳು, ಹೋಟೆಲ್ಗಳು ಮತ್ತು ರೆಸ್ಟೋರೆಂಟ್ಗಳು, ಸರ್ಕಾರಿ ಇಲಾಖೆ ತಥಾ ಸರ್ಕಾರಿ ಕ್ಷೇತ್ರಗಳು ಮತ್ತು ಎಲ್ಲಾ ಗ್ರಾಮ ಪಂಚಾಯತ್ಗಳಿಗೆ ಯಶಸ್ವಿಯಾಗಿ ಕಮರ್ಷಿಯಲ್ RO ಪ್ಲಾಂಟ್ ಸೇಲ್ಸ್ ಅಂಡ್ ಸರ್ವಿಸ್ ಒದಗಿಸಿದ್ದೀವಿ. ACE ಆಕ್ವಾಟೆಕ್, ಬ್ರ್ಯಾಂಡ್ ಆಫ್ ಕರ್ನಾಟಕ, ಟ್ರಸ್ಟ್ ವಿತ್ ಪ್ಯೂರಿಟಿ ಅಂಡ್ ಕ್ವಾಲಿಟಿ. ನಮ್ಮ ವಿಳಾಸ ಕೆನರಾ ಬ್ಯಾಂಕ್, BB ರೋಡ್, ಚಿಕ್ಕಬಳ್ಳಾಪುರ ಬ್ರಾಂಚ್, ಆಫೀಸ್ ಅಡ್ರೆಸ್. ಈಗಲೇ ಸಂಪರ್ಕಿಸಿ 9845301082 ಮತ್ತು 7996776777. ನಮಸ್ಕಾರ. ಮೈಲಪಳ್ಳಿ ಗ್ರಾಮದ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಗ್ರಾಮಸ್ಥರಿಂದ ಶ್ರೀ ಗಂಗಮ್ಮ ದೇವಿಯ ದೇವಾಲಯ ಕಟ್ಟಡವನ್ನು ನೂತನವಾಗಿ ಇದೇ ಜೂನ್ 18 ಮತ್ತು 19ನೇ ತಾರೀಕು ಗುರುವಾರ ಮತ್ತು ಶುಕ್ರವಾರದಂದು ಪ್ರತಿಷ್ಠಾಪನಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ಸದರಿ ಗುರುವಾರದಂದು ಪೂಜಾ ಕಾರ್ಯಕ್ರಮ, ಗಂಗಾ ಪೂಜಾ ಕಾರ್ಯಕ್ರಮ ಇರುತ್ತದೆ. ಶುಕ್ರವಾರದಂದು ದೇವಿಯ ಪ್ರಾಣ ಪ್ರತಿಷ್ಠೆ ಹಾಗೂ ವಿಶೇಷ ಕಾರ್ಯಕ್ರಮಗಳು ಹಾಗೂ ಮುಖ್ಯ ಅತಿಥಿಗಳು ಸನ್ಮಾನ ಕಾರ್ಯಕ್ರಮ ಹಾಗೂ ಊರಿನ ಮುಖಂಡರುಗಳಿಂದ ಎಲ್ಲ ಕಾರ್ಯಕ್ರಮ, ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡಿರ್ತೀವಿ. ಈ ಒಂದು ಕಾರ್ಯಕ್ರಮದ ಸಲುವಾಗಿ ಸುತ್ತಮುತ್ತಲಿನ ಗ್ರಾಮಸ್ಥರುಗಳು ಎಲ್ಲರೂ ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಸದರಿ ಗಂಗಮ್ಮ ದೇವಿಯ ಉದ್ಘಾಟನಾ ಕಾರ್ಯಕ್ರಮವನ್ನು ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ, ದಾನಿಗಳಿಂದ ಈ ಒಂದು ಕಟ್ಟಡವನ್ನು ನೂತನವಾಗಿ ನಿರ್ಮಿಸಿಕೊಂಡಿರುತ್ತೇವೆ. ದಯವಿಟ್ಟು ಎಲ್ಲ ಭಕ್ತಾದಿಗಳು ಆಗಮಿಸಿ ಈ ಒಂದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ತಮ್ಮಲ್ಲಿ ಮೈಲಪಳ್ಳಿ ಗ್ರಾಮಸ್ಥರು ಹಾಗೂ ಶ್ರೀ ಗಂಗಾಮಾತಾ ಸೇವಾ ಅಭಿವೃದ್ಧಿ ಟ್ರಸ್ಟ್ ವತಿಯಿಂದ ಆಹ್ವಾನಿಸುತ್ತಿರ್ತೇವೆ. ಈ ಜೀರ್ಣೋದ್ಧಾರ ಕಾರ್ಯಕ್ರಮವನ್ನು ಎಲ್ಲ ಗ್ರಾಮಸ್ಥರು ಏರ್ಪಡಿಸಿರ್ತಾರೆ. ಎಲ್ಲ ಅಕ್ಕಪಕ್ಕದ ಗ್ರಾಮಸ್ಥರೆಲ್ಲ ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮಲ್ಲಿ ಪ್ರಾರ್ಥನೆ ಮಾಡ್ತೀವಿ. ಸತ್ಯಸಾಯಿ ಗ್ರಾಮದಲ್ಲಿ ಕಾರ್ಮಿಕನೊಬ್ಬ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿರುವ ಘಟನೆ ನಡೆದಿದೆ. ಕಾರ್ಮಿಕರ ಶೆಡ್ನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಮದುವೆಯಾಗದೇ ಇರುವ ಬೇಸರ ಹಾಗೂ ಅತಿಯಾದ ಮದ್ಯಪಾನದ ಚಟದಿಂದ ಜಿಗುಪ್ಸೆಗೊಂಡು ಸಾವಿಗೆ ಶರಣಾಗಿರಬಹುದೆಂದು ಪೊಲೀಸರು ಶಂಕಿಸಿದ್ದಾರೆ. ಹೀಗೆ ಕಾರ್ಮಿಕರ ಶೆಡ್ ಬಳಿ ಜಮಾಯಿಸಿರುವ ಜನರು, ಸ್ಥಳವನ್ನು ಪರಿಶೀಲನೆ ನಡೆಸುತ್ತಿರುವ ಪೊಲೀಸರು. ಈ ದೃಶ್ಯಗಳು ಕಂಡುಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ಮುದ್ದೇನಹಳ್ಳಿ ಸಮೀಪದ ಸತ್ಯಸಾಯಿ ಆಶ್ರಮದ ಬಳಿ. ಆಂಧ್ರ ಪ್ರದೇಶದ ಅನ್ನಮಯ್ಯ ಜಿಲ್ಲೆಯ ಟಿ ಸದಂ ಗ್ರಾಮದ 38 ವರ್ಷದ ಪ್ರದೀಪ್ ಮೃತ ವ್ಯಕ್ತಿ ಎಂದು ಗುರುತಿಸಲಾಗಿದೆ. ಪೇಂಟರ್ ಕೆಲಸ ಮಾಡುತ್ತಿದ್ದ ಪ್ರದೀಪ್ 2 ದಿನಗಳ ಹಿಂದೆಯಷ್ಟೇ ಸತ್ಯಸಾಯಿ ಗ್ರಾಮಕ್ಕೆ ಪೇಂಟಿಂಗ್ ಕೆಲಸಕ್ಕಾಗಿ ಬಂದಿದ್ದ. ಕಾರ್ಮಿಕರೊಂದಿಗೆ ಶೆಡ್ನಲ್ಲಿ ವಾಸವಿದ್ದ ಪ್ರದೀಪ್ ಅತಿಯಾದ ಮದ್ಯಪಾನದ ಚಟಕ್ಕೆ ಒಳಗಾಗಿದ್ದನಂತೆ. ಇನ್ನು 38 ವರ್ಷವಾದರೂ ಸಹ ಮದುವೆಯಾಗಿಲ್ಲ ಎಂಬ ಬೇಸರದಲ್ಲಿ ಇದ್ದ ಪ್ರದೀಪ್ ಘಟನೆಗೂ ಮುನ್ನ ತಾಯಿಗೆ ಕರೆ ಮಾಡಿ ಮನನೊಂದು ಮಾತನಾಡಿದ್ದಾನೆ ಎನ್ನಲಾಗಿದೆ. ಬಳಿಕ ಕಾರ್ಮಿಕರ ಶೆಡ್ನಲ್ಲಿ ಸಾವಿನ ಕುಣಿಕೆಗೆ ಸಾವಿಗೆ ಶರಣಾಗಿರುವ ಸ್ಥಿತಿಯಲ್ಲಿ ಮೃತದೇಹ ಪತ್ತೆಯಾಗಿದೆ. ಘಟನೆ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ನಂದಿಗಿರಿಧಾಮ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಮೃತದೇಹವನ್ನು ಮರಣೋತ್ತರ ಪರೀಕ್ಷೆಗೆ ರವಾನಿಸಲಾಗಿದ್ದು ಪ್ರಕರಣವನ್ನು ದಾಖಲಿಸಿಕೊಂಡು ತನಿಖೆ ಮುಂದುವರೆಸಿದ್ದಾರೆ. ಪ್ರದೀಪ್ ಸಾವಿನ ನಿಖರ ಕಾರಣ ಮರಣೋತ್ತರ ಪರೀಕ್ಷೆ ಬಳಿಕವೇ ತಿಳಿಯಲಿದ್ದು పోలీసులు ಎಲ್ಲ ఆయామಗಳಲ್ಲಿ తనిఖీ ನಡೆಸುತ್ತಿದ್ದಾರೆ. 12:30 వరకు నాకు కనిపించినారు సార్. 12:30కి ఎందుకు బయట ఉన్నామంటే మా ఫ్రెండ్స్ కోసం వెయిటింగ్ ఉన్నాడు, కానీ రాలేదు. నేనే అన్నాను 12:30 అయింది అవుతుందేమో పడుకో, వాళ్ళు కావాలంటే డోర్ కొడితే అప్పుడు ఓపెన్ చెయ్యి అని చెప్తే సరే లోపలికి పడుకున్నాడు అంతే. మళ్ళీ మార్నింగ్ 7 o'clock వాళ్ళు రూమ్ వాళ్ళు వచ్చినారు. వచ్చి వాళ్ళు డోర్ కొట్టా, వాళ్ళు డోర్ ఓపెన్ చేయలేదు. మళ్ళీ నన్ను పిలిచారు, సార్ డోర్ ఓపెన్ కాలేదు సార్ అని. నేను తిట్టినాను ఓపెన్ వల్ల. మళ్ళీ ఇట్లా వచ్చి చూస్తున్నాము, చూస్తూ ఉంటే ఇట్లా హ్యాంగింగ్ చేసుకున్నాడు. ఏం పని చేస్తూ ఉన్నాను ఇక్కడ? ఇక్కడ పెయింటర్. ఎన్ని దినాలు వచ్చి? 2 days బ్యాగ్ వచ్చిన. కాదు మంచోడా, ఏం తాగుతున్నా ఏమో? ఏమో సార్, దానికి తెలియదు సార్, ఆ డీటెయిల్ నాకు తెలియదు.
రైతు చెప్పినవాడు ఏం మాట్లాడా? ఏం మాట్లాడు నేను ఆ పక్కన వాడు ఈ పక్కన ఉంటాను. ఎందుకు నువ్వు ఇట్లా వెయిట్ చేస్తాను, ఎవరికో చూస్తూ ఉంటాడంటే మా ఫ్రెండ్ కోసం ఉన్నాడు. సరే వాళ్ళు వస్తారులే, రూమ్లో పడుకో, వచ్చి అడుగు కొడితే ఓపెన్ చేయి, లేవని నిద్రపోన్నాను. మీ పేరేమన్నా? ಗೋವಿಂದರಾಜರೆಡ್ಡಿ. ಒಟ್ಟಾರೆ ಕೆಲಸಕ್ಕಾಗಿ ಚಿಕ್ಕಬಳ್ಳಾಪುರಕ್ಕೆ ಬಂದಿದ್ದ ಆಂಧ್ರ ಮೂಲದ ಕಾರ್ಮಿಕ ಪ್ರದೀಪ್ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದ್ದು ಪ್ರಕರಣ ಹಲವು ಪ್ರಶ್ನೆಗಳನ್ನು ಹುಟ್ಟುಹಾಕಿದೆ. ಕಳವರ ಅರುಣ್, ಎಂಎಂಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಮಾಡಬೇಕಾದ್ರೆ ಮಹಾಶಕ್ತಿ ಕೇಂದ್ರಕ್ಕೆ ಹೋಗಿ ಅಲ್ಲೇ ಮೀಟಿಂಗ್ ಕರೆದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ತಾಲೂಕು ಕಮಿಟಿ, ಜಿಲ್ಲೆ ಒಳಗಡೆ ಯಾರಿದ್ದಾರೆ ಎಲ್ಲರೂ ಕೂಡಿಸಿ ನಾವು ಮಾಡಿರೋದು ನಮ್ಮ ದೇವರಹಳ್ಳಿ ತಾಲೂಕು ಒಂದೇ ಅಂತ ಹೇಳ್ಬೋದು. ದೇವನಹಳ್ಳಿ ತಾಲೂಕು ಬಿಜೆಪಿ ಕಚೇರಿಯಲ್ಲಿ ವಿಶೇಷ ಮತದಾರರ ಪಟ್ಟಿ ಪರಿಷ್ಕರಣೆ ಕುರಿತು ಬೂತ್ ಅಧ್ಯಕ್ಷರುಗಳಿಗೆ ಕಾರ್ಯಾಗಾರ ನಡೆಸುವ ಕುರಿತು ಪೂರ್ವಭಾವಿ ಸಭೆ ನಡೆಯಿತು. ವಿಭಾಗ ಪ್ರಭಾರಿಗಳಾದಂತಹ ಬ್ಯಾಟರಂಗೇಗೌಡ ಮಾತನಾಡಿ, ಬಿಜೆಪಿಯ ಕೆಲ ಪದಾಧಿಕಾರಿಗಳು ತಮ್ಮ ಹುದ್ದೆಗಳ ಬಗ್ಗೆ ತಿಳಿಸಿಕೊಟ್ಟು ಪಕ್ಷ ಸಂಘಟನೆ ಮಾಡಲು ಅವರ ಕಾರ್ಯವೈಖರಿ ಹೇಗಿರಬೇಕು ಎಂದು ವಿವರವಾಗಿ ತಿಳಿಸಿದ್ದಾರೆ. ಬೂತ್ ಅಧ್ಯಕ್ಷರು ತಮ್ಮ ಬೂತ್ನಲ್ಲಿ ಕೆಲಸ ಮಾಡಿದರೆ ದೇಶ ಗೆಲ್ಲಿಸಿದಂತೆ. ಮಂಡಲ ಪದಾಧಿಕಾರಿಗಳನ್ನ ಗಟ್ಟಿಗೊಳಿಸಬೇಕು. ಎಷ್ಟು ಮತದಾರರನ್ನ ಭೇಟಿಯಾಗಿದ್ದೆವು, ಬಿಜೆಪಿ ಮತಗಳಾಗಿ ಪರಿವರ್ತನೆಯಾದವು ಎಂದು ಅರಿಯಬೇಕು ಹಾಗೂ ಮುಂಬರುವ ಎಲ್ಲ ಚುನಾವಣೆಗಳಲ್ಲೂ ಬಿಜೆಪಿ ಗೆಲ್ಲುವ ಆತ್ಮವಿಶ್ವಾಸ ಗಳಿಸಬೇಕು ಎಂದರು. ಒಬ್ಬ ಉಪಾಧ್ಯಕ್ಷರಿಗೆ ಕನಿಷ್ಠ 1 ಮಹಾಶಕ್ತಿ ಕೇಂದ್ರದ ಜವಾಬ್ದಾರಿ ಪಂಚಾಯತಿ ಮಹಾಶಕ್ತಿ ಕೇಂದ್ರದ ಇನ್ಚಾರ್ಜ್ ಅವರು ನಿಮ್ಮ ಮಂಡಲ ಮಾಡಿ 5 ಬೂತ್ ಇರುತ್ತೆ. ಆ ಬೂತಿನ ಅಧ್ಯಕ್ಷ ಅಧ್ಯಕ್ಷ ಆ ಬೂತಿನ ಸಭೆಗಳನ್ನ ತಗೊಳ್ಬೇಕು. ಅವರು ಆ ಬೂತಿನ ಸಭೆ ನಡೆಸಬೇಕು. ಒಬ್ಬ ಮಂಡಲದ ಪ್ರಧಾನ ಕಾರ್ಯದರ್ಶಿ 290 ಬೂತಿನ ಸಭೆ ಮಾಡೋ ಅವಶ್ಯಕತೆ ನಮ್ಮ ವಿಧಾನಸಭಾ ಚುನಾವಣೆ ಮುಗಿದೋಗಿರ್ತದೆ, ಲೇಟೋಗಿರ್ತದೆ. ಒತ್ತನ್ನ ಬೈಫರ್ಮೇಟ್ ಮಾಡಬೇಕು, ಹಂಚಿಕೆ ಮಾಡಬೇಕು. ನರೇಂದ್ರ ಮೋದಿ ಅವರು ಬಂದು ಸುಂದರ ಪಂಚಾಯತಿ ಮೀಟಿಂಗ್ ಮಾಡಿದ ಸುಂದರ ಪಂಚಾಯತಿ ಮೀಟಿಂಗ್ ಅನ್ನು ಯಾರು ಅಪ್ಡೇಟ್ ಮಾಡಬೇಕು? ಆ ಪಿಡಿಒ ಮತ್ತು ಆ ಅಧ್ಯಕ್ಷ ಮಾಡಬೇಕು. ಆ ರಿಪೋರ್ಟ್ ಅನ್ನ ಇಒ ಕೊಡಬೇಕು. ಅಚಾನಕ ಆ ಇಒ ತಹಸೀಲ್ದಾರ್ ಕೊಡಬೇಕು, ತಹಸೀಲ್ದಾರ್ ಎಸಿ ಕೊಡಬೇಕು, ಆ ಎಸಿ ಡಿಸಿ ಕೊಡಬೇಕು, ಡಿಸಿ ಪ್ರಿನ್ಸಿಪಲ್ ಸೆಕ್ರೆಟರಿ ಕೊಡಬೇಕು, ಪ್ರಿನ್ಸಿಪಲ್ ಸೆಕ್ರೆಟರಿ ಸಿಎಂ ಕೊಡಬೇಕು, ಸಿಎಂ ಪಿಎಂ ಕೊಡಬೇಕು. ಇದನ್ನ ಅಧಿಕಾರ ವಿಕೇಂದ್ರೀಕರಣ ಅಂತಾರೆ ಅಂತವೇನು. ಅದಕ್ಕೆ ಸಿಎಂ ಏನಾದ್ರು ಒಂದು ಮಾತು ಹೇಳಿದ್ರೆ ಅದು 1 ಗಂಟೆಯಲ್ಲಿ ಪಂಚಾಯತಿ ರೀಚ್ ಆಗಿರ್ತದೆ, ಹೆಂಗ್ ರೀಚ್ ಆಗಿರ್ತದೆ, ಹಿಂಗ್ ರೀಚ್ ಆಗಿರ್ತದೆ. ಸಿಎಂ ಬರ್ತಾರೆ ಅಂದ್ರೆ ಸರ್ಕಾರ ದುಡ್ಡೆ 50,000 ಜನ ಸೇರ್ಬಿಡ್ತಾರೆ. ಹೆಂಗೆ ಅಂದ್ರೆ ಅವ್ರಿಗೆಲ್ಲ ಪಿಡಿಒ ಹೇಳ್ತಾನೆ, ಡಿಸಿ ಬಸ್ ಬರ್ತಾ ಇದೆ, ಜನ ತುಂಬ್ಕೊಂಡ್ ಬರ್ಬೇಕು ಅಷ್ಟೇ ಅಂತ. ನಮ್ಮಂಗ ರಿಸ್ಕ್ ಇಲ್ಲ. ಅದಕ್ಕೆ ಅವ್ರು ಸಿಎಂ ಅಂದ್ರೆ ಜನ ಸೇರ್ಸೋದು ಈಸಿ, ನಾವು ಜನ ಸೇರ್ಸೋದು ಕಷ್ಟ ಅಲ್ವಾ? ಒಬ್ಬ ಇನ್ಚಾರ್ಜು, ಒಬ್ಬ ಘಟನಾಯಕರು ಮತ್ತೆ ಶಕ್ತಿ ಕೇಂದ್ರದ ಅಧ್ಯಕ್ಷರು ಮಾಡೋದು ಬಾಕಿದ್ದೀವಿ. ಈಗಾಗಲೇ ನಾವು BA-NET ಮಾಡಿ ತಹಸೀಲ್ದಾರ್ ಕೊಟ್ಟಿದ್ದೀವಿ. ನಾವು ಕೂಡ ಅನೇಕ ಬಾರಿ ಕ್ರಾಸ್ ಚೆಕ್ ಮಾಡಿದ್ದೀವಿ. ಆಮೇಲೆ ನಾವೇನು ಕೊಟ್ಟಿದ ತಕ್ಷಣ ರಾಜ್ಯ ಕಮಿಟಿ ಒಪ್ತೈತೆ ಅಂತ ಏನಿಲ್ಲ. ರಾಜ್ಯದಲ್ಲಿ ಮಾಧ್ಯಮ ಸೆಲ್ ಅದಕ್ಕೆ ಒಂದು ಸೆಲ್ ಇಟ್ಟಿದ್ದಾರೆ. ಆ ಸೆಲ್ ಶ್ಯಾಮಲ ಮೇಡಮ್ ಮತ್ತು ಅವ್ರ ತಂಡ ಪ್ರತ್ಯೇಕವಾಗಿ ಪ್ರತಿಯೊಬ್ಬರಿಗೂ ಫೋನ್ ಮಾಡಿದ್ದಾರೆ. ಯಾರು ನಾವು ಗೊತ್ತಿಲ್ಲ, ಬೇಡ, ನಾವು ಯಾರು ಇಲ್ಲ ಅಂದ್ರೆ ಅವ್ರನ್ನ ಚೇಂಜ್ ಮಾಡಬೇಕು ಅಂತ ಹೇಳಿ ನಾವು ಈಗಾಗಲೇ 5 ಬಾರಿ ಅದನ್ನ ಸತತವಾಗಿ ಅವರ ಫೋಟೋ, ಅವರ ಸಿಗ್ನೇಚರ್ ನ ನಾವು ಚಂದ್ರಣ್ಣವರ ಹಾಗೆಯಾಗಿ ಎಲ್ಲರೂ ಕೂಡ ಇಡೀ ಕರ್ನಾಟಕದಲ್ಲಿ BA-NET ಮಾಡಬೇಕಾದ್ರೆ ಮಹಾಶಕ್ತಿ ಕೇಂದ್ರಕ್ಕೆ ಹೋಗಿ ಅಲ್ಲೇ ಮೀಟಿಂಗ್ ಕರೆದು ಮಹಾಶಕ್ತಿ ಕೇಂದ್ರದ ಅಧ್ಯಕ್ಷರು ಮತ್ತು ತಾಲೂಕು ಕಮಿಟಿ, ಜಿಲ್ಲೆ ಒಳಗಡೆ ಯಾರಿದ್ದಾರೆ ಎಲ್ಲರೂ ಕೂಡಿಸಿ ನಾವು ಮಾಡಿರೋದು ನಮ್ಮ ದೇವರಹಳ್ಳಿ ತಾಲೂಕು ಒಂದೇ ಅಂತ ಹೇಳ್ಬೋದು. ಲಾಸ್ಟ್ ಟೈಮ್ ಕೂಡ
ಸಭೆಯಲ್ಲಿ ಮಾಜಿ ಶಾಸಕ ಚಂದ್ರಣ್ಣ, ಜಿಲ್ಲಾ ಬಿಜೆಪಿ ಅಧ್ಯಕ್ಷ ರಾಮಕೃಷ್ಣಪ್ಪ, ಬೈಯಪ್ಪ, ಮಾಜಿ ಅಧ್ಯಕ್ಷ ಅಶ್ವಥ್ ನಾರಾಯಣ, ತಾಲೂಕು ಪ್ರಧಾನ ಕಾರ್ಯದರ್ಶಿ ಅನಿಲ್ ಕುಮಾರ್, ಮುಖಂಡರಾದ ಬುಳ್ಳಹಳ್ಳಿ ರಾಜಪ್ಪ ಮತ್ತಿತರರು ಇದ್ದರು. ವಿನಯ್, ಎಂಎಂಟಿವಿ ನ್ಯೂಸ್, ದೇವನಹಳ್ಳಿ. ವಿವಾಹಿತೆಯ ಬರ್ಬರ ಹತ್ಯೆ, ಪತಿ ಮನೆಯವರಿಂದ ದರೋಡೆ ಕತೆ, ಇದು ಸುಪಾರಿ ಕೊಲೆ ಎಂದು ಆರೋಪಿಸಿದ ಮೃತಳ ಪೋಷಕರು. ಅಭಿವೃದ್ಧಿ ಯೋಜನೆಗಳ ಅನುದಾನದ ಬಗ್ಗೆ ಕಲಿಯಿರಿ, ಮೊಸರಲ್ಲಿ ಕಲ್ಲು ಹುಡುಕಬೇಡಿ, ಶಾಸಕ ಸುಬ್ಬಾರೆಡ್ಡಿಗೆ ಸಂಸದ ಸುಧಾಕರ್ ತಿರುಗೇಟು. ಜಮೀನಿನಲ್ಲಿ ಬೋರ್ವೆಲ್ ಕೊರೆಸುವ ವಿಚಾರ, 2 ಗುಂಪುಗಳ ನಡುವೆ ಮಾರಾಮಾರಿ, ಗಂಭೀರ ಗಾಯಗೊಂಡವರು ಆಸ್ಪತ್ರೆ ಪಾಲು. ರಸ್ತೆ ಅವ್ಯವಸ್ಥೆ ಬಗ್ಗೆ ನಿರ್ಲಕ್ಷ್ಯ, ಅಧಿಕಾರಿಗಳ ವಿರುದ್ಧ ಆಕ್ರೋಶ, ಸಿಡಿದೆದ್ದ ಸಾರ್ವಜನಿಕರು, ಸ್ಥಳೀಯ ಮಹಿಳೆಯರು. ವಿಶ್ವಾಸಾರ್ಹ ಸುದ್ದಿಗಳಿಗಾಗಿ ತಪ್ಪದೆ ವೀಕ್ಷಿಸಿ ಎಂಎಂಟಿವಿ ನ್ಯೂಸ್.